ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಜ್ಯುವೆಲರಿ ಪಾರ್ಟ್ನರ್ ಶ್ರೀ ವಿನಾಯಕ ಜ್ಯುವೆಲರಿ ಆ್ಯಂಡ್ ಸಿಲ್ಕ್ ಸ್ಯಾರೀಸ್, ಶ್ರೀ ಕಟ್ಟೆ ವಿನಾಯಕ ದೇವಸ್ಥಾನದ ಎದುರು, ಕೆಆರ್ ಪುರಂ, ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ವನಸಿರಿಗಳ ಮಹತ್ವ ಏನು, ಈ ದಿನದ ಅನುಷ್ಠಾನದ ಜೊತೆಗೆ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನು ಗುರುಜರು ತಿಳಿಸ್ಕೊಡ್ತಾರೆ. ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜರನ್ನು ತಿಳ್ಕೊಳ್ಳೋಣ. ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಇವತ್ತು ಯಾವ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಮೊದಲಿಗೆ ತಿಳಿಸ್ಕೊಡ್ತೀನಿ. ಇವತ್ತು ಮಂಗಳವಾರ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಬೆಂಗಳೂರಿನ ಪುರಭವನದ ಎದುರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಬೆಂಗಳೂರು ಗಣೇಶ ಉತ್ಸವ ಸಮಿತಿ, ಸಾರ್ವಜನಿಕ ಗಣೇಶ ಉತ್ಸವ ಸಮಿತಿಗಳ ಒಕ್ಕೂಟದವರು ಒಂದು ಶಾಂತಿಯುತ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಬೃಹತ್ ಗಣೇಶ ಮೂರ್ತಿಗಳ ನಿಷೇಧದ ಹಿನ್ನೆಲೆಯಲ್ಲಿ ನಮ್ಮ ಧರ್ಮ ಜಾಗೃತಿಗಾಗಿ ಧರ್ಮವನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಒಂದು ಶಾಂತಿಯುತ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಗಣೇಶ ಉತ್ಸವಗಳು ನಮ್ಮ ಹಿಂದೂ ಧರ್ಮ, ಸಂಸ್ಕೃತಿ ಹಾಗೂ ದೇಶಭಕ್ತಿಯ ಪ್ರತೀಕವಾಗಿರುವಂಥದ್ದು. ಹಾಗಾಗಿ ಧರ್ಮ ಜಾಗೃತಿಗಾಗಿ ಹಮ್ಮಿಕೊಂಡಿರುವಂತಹ ವಿಶೇಷ ಕಾರ್ಯಕ್ರಮ ಇದು. ಧರ್ಮ ಜಾಗೃತಿಯಾಗಬೇಕು ಅನ್ನುವಂಥ ಸದುದ್ದೇಶ ಇಲ್ಲಿದೆ. ಈ ಒಂದು ವಿಶೇಷ ಸಭೆಯಲ್ಲಿ ಧಾರ್ಮಿಕ ಮುಖಂಡರು, ಸಾರ್ವಜನಿಕ ಗಣೇಶ ಉತ್ಸವಗಳನ್ನು ಆಚರಿಸುವಂತಹ ಸಮಿತಿಗಳು, ಗಣೇಶ ಮೂರ್ತಿಗಳನ್ನು ತಯಾರಿಸುವಂತಹ ಶಿಲ್ಪಿಗಳು, ವರ್ತಕರು ಹಾಗೂ ಗಣೇಶನ ಆರಾಧಕರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಸಹ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ, ಆಶೀರ್ವಚನವನ್ನು ನೀಡ್ತಾರೆ. ಸುಮಾರು 10:30 ಹೊತ್ತಿಗೆ ಗುರುಜಿಯವರು ಅಲ್ಲಿಗೆ ಆಗಮಿಸಿರ್ತಾರೆ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಿ. ಬೆಂಗಳೂರಿನ ಪುರಭವನದ ಎದುರು ಇವತ್ತು ಶಾಂತಿಯುತ ಪ್ರತಿಭಟನಾ ಸಭೆ ಇದೆ. 10:30 ಸಮಯ, ಖಂಡಿತವಾಗಿಯೂ ಭಾಗವಹಿಸಿ. ಇನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುಜಿಯವರಿಂದ ಕಂಡುಕೊಳ್ಬೇಕು ಅಂದರೆ ಕರೆ ಮಾಡಬಹುದು, ಪತ್ರವನ್ನು ಬರೀಬೋದು. ನಿಮಗೆ ಗೊತ್ತೇ ಇದೆ, 080412199999 ಇದು ನಮ್ಮ ದೂರವಾಣಿ ಸಂಖ್ಯೆ. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು. ಇದು ನಮ್ಮ ಜಿ ಕನ್ನಡ ವಾಹಿನಿಯ ವಿಳಾಸ. ಕರೆಯನ್ನು ಮಾಡಬೇಕಾಗಿರುವಂಥವ್ರು ಮತ್ತು ಗುರುಜಿಯವರ ಹತ್ರ ಮಾತನಾಡಬೇಕು ಅಂತ ಇರೋರು ದಯವಿಟ್ಟು ಮೊದಲನೇದಾಗಿ ಮುಖ್ಯವಾಗಿ ಟಿ ವಿ ವಾಲ್ಯೂಮ್ನ ಕಮ್ಮಿ ಇಟ್ಬಿಡಿ, ಅಂದರೆ ಮ್ಯೂಟಲ್ಲೇ ಇಟ್ಬಿಡಿ, 0ಅಲ್ಲಿ ಇಟ್ಬಿಡಿ. ಟಿ ವಿ ನೋಡಿಕೊಂಡು ಮಾತಾಡಬಾರ್ದು, ಟಿ ವಿಯಿಂದ ದೂರ ಬಂದು ಮಾತಾಡಬೇಕು, ನೆಟ್ವರ್ಕ್ ಸಿಗೋವಂಥ ಜಾಗದಲ್ಲೇ ಬಂದು ಮಾತಾಡಬೇಕು. ಒಂದು ಕರೆಗೆ ಒಬ್ಬರಿಗೆ ಮಾತ್ರ ಅವಕಾಶ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಪತ್ರವನ್ನು ಬರೆಯುವಂಥವ್ರು ಇನ್ಲ್ಯಾಂಡ್ ಲೆಟರ್ನಲ್ಲಿ ಪತ್ರವನ್ನು ಬರೀಕೊಡ್ದು ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಚಿಕ್ಕದಾಗಿ ಚೊಕ್ಕಟವಾಗಿ ಸಮಸ್ಯೆಯನ್ನು ಹೇಳಿಕೊಂಡು ಪತ್ರವನ್ನು ಬರೀಬೇಕು. ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ನಿಮ್ಮ ಕಣ್ಣಿನ ರೇಖೆಗಳು ಸ್ಪಷ್ಟವಾಗಿ ತಿಳಿಯುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡಿ. ಇನ್ನು ಪ್ರತಿದಿನದ ಕಾರ್ಯಕ್ರಮದಲ್ಲಿ ಗುರುಜಿಯವರು ಹೇಳುವಂತಹ ಅನುಷ್ಠಾನಗಳಾಗಿರ್ಬೋದು ಅಥವಾ ಯಾವುದೇ ವನಸಿರಿಯ ಮಹತ್ವದ ಮಾಹಿತಿ ಆಗಿರ್ಬೋದು, ಮತ್ತೊಮ್ಮೆ ತಿಳ್ಕೊಳ್ಬೇಕು, ನಮ್ಮ ವಿದ್ಯುತ್ ಸಮಸ್ಯೆಯಿಂದ ಅಥವಾ ಕಾರಣಾಂತರಗಳಿಂದ ನಾವು ಆ ಎಪಿಸೋಡ್ನ, ಆ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ನಿಮಗೆ ವೆಬ್ಸೈಟ್ ID-ನ ತಿಳಿಸ್ಕೊಡ್ತೀನಿ. ಜೊತೆಗೆ OZ ಆ್ಯಪ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. www.zkannada.tv.com ಈ ವೆಬ್ಸೈಟ್ ID-ಗೆ ಲಾಗಿನ್ ಆಗಿ ಮಹರ್ಷಿವಾಣಿ ಅಂತ ಕಾರ್ಯಕ್ರಮದ ಹೆಸರನ್ನು ಮತ್ತು ದಿನಾಂಕವನ್ನು ಟೈಪ್ ಮಾಡಿದರೆ ಆ ಕಾರ್ಯಕ್ರಮವನ್ನು ನೀವು ಮತ್ತೊಮ್ಮೆ ವೀಕ್ಷಿಸ್ಬೋದು. ಅಥವಾ ನಿಮ್ಮ ಆಂಡ್ರಾಯ್ಡ್ ಫೋನಿಂದ ಪ್ಲೇಸ್ಟೋರ್ಗೆ ಹೋಗಿ OZEE ಅನ್ನೋಂಥ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಜಿ ನೆಟ್ವರ್ಕ್ನ ಎಲ್ಲ ಚಾನೆಲ್ಸ್ಗಳು ನಿಮಗೆ ಸಿಗುತ್ತೆ. ಅಲ್ಲಿ ಜಿ ಕನ್ನಡ ವಾಹಿನಿನ ಆಯ್ಕೆ ಮಾಡಿಕೊಂಡ್ರೆ ಜಿ ಕನ್ನಡ ವಾಹಿನಿಯಲ್ಲಿ ಈಗ ಪ್ರಸ್ತುತ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇದೆ ಅನ್ನೋದ್ರ ಲಿಸ್ಟ್ ನಿಮಗೆ ಸಿಗುತ್ತೆ. ಆ ಲಿಸ್ಟಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ನೀವು ಮತ್ತೊಮ್ಮೆ ವೀಕ್ಷಿಸಬಹುದು ಅಂತ ಹೇಳ್ತಾ ಬನ್ನಿ ಈಗ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ.
ಸ್ವಾಗತ ಕೋರಿದ್ದಾಯಿತು ಗುರುಜಿ ಅವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಮಂಗಳವಾರ, ದೇವಿಯ ವಾರ. ಇವತ್ತು ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತೀರಾ? ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವದೇಶೋ ಮಾತೃರೂಪೇಣ ಸಂಸದಾ ನಮಸ್ತಸ್ಸೈ 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 ನಮೋ ನಮಃ. ಭಗವತೀಂ ಶ್ರೀರಾಜರಾಜೇಶ್ವರೀಂ ನಮಃ. ಚಕ್ರೇಶ್ವರೀಂ ಮಹಾಂಬಾಲಾತ್ ತ್ರಿಪುರಸುಂದರೀಂ ನಮಃ. ಲಕ್ಷ್ಮೀನಾರಾಯಣಾಭ್ಯ ನಮಃ. ವಾಣಿ ವಿಶ್ವನಾಥಾಭ್ಯ ನಮಃ. ಶುಚಿಪುರಂದರಾಭ್ಯ ನಮಃ. ಅರುಂಧತಿ ವಸಿಷ್ಠಾಭ್ಯ ನಮಃ. ಶ್ರೀಂ ಸೀತಾರಾಮಾಭ್ಯ ನಮಃ. ರಾಮಚಂದ್ರಾಯ ನಮಃ. ರಘುನಂದನ ರಾಮಚಂದ್ರ ಸ್ವಾಮಿನ ಪ್ರಾರ್ಥನೆ ಮಾಡ್ತಾ, ಮಂಗಳವಾರದ ಈ ಶುಭ ದಿನ, ಇವತ್ತಿನ ತಿಥಿವಾರ, ನಕ್ಷತ್ರ, ಯೋಗಫಲ, ಪಂಚಾಂಗ ಶ್ರವಣ, ಇಂದಿನ ವಿಶೇಷ ಪಂಚಾಂಗದಿಂದ ತಿಳ್ಕೊಳ್ಳೋಣ. ಅಂಬಾ ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಹೇ ವಿಳಂಬಿನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 27/6/2017 ಮಂಗಳವಾರ, ಚತುರ್ಥಿ, ಆಶ್ಲೇಷ ನಕ್ಷತ್ರ. ಮಂಗಳವಾರ ಆಶ್ಲೇಷ ನಕ್ಷತ್ರವಾದ್ದರಿಂದ ಇವತ್ತಿನ ದಿವಸ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆರಾಧನೆ, ನಾಗದೇವತಾ ಆರಾಧನೆ, ಆಶ್ಲೇಷ ಬಲಿ ಪೂಜೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಶ್ಲೇಷ ಬಲಿ ಪೂಜೆ ಇವತ್ತಾದ್ದರಿಂದ ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಮದುವೆ ಆಗದಿರತಕ್ಕಂಥವ್ರು, ಮದುವೆಯಾಗಿ ಸಮಸ್ಯೆ ಹೊಂದಿರತಕ್ಕಂಥವ್ರು, ತೊಂದರೆಗಳಂತಕ್ಕಂಥದ್ದು ಸಾಕಷ್ಟು ಹೊಂದಿರತಕ್ಕಂಥವ್ರು, ಚರ್ಮ ಬಾಧೆಯಿಂದ ನರಳುತ್ತಿರ್ತಕ್ಕಂಥವ್ರು, ಒಟ್ಟಾರೆ ಹೇಳಬೇಕಂದ್ರೆ ಜಾತಕದಲ್ಲಿ ರಾಹುಕೇತುಗಳಿಂದ, ಕುಜನಿಂದ ಆಗುವಂತಹ ಯಾವುದೇ ದೋಷಗಳಿದ್ದರೂ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಅಂದರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಇವತ್ತಿನ ಈ ಶುಭ ದಿನ ಮಂಗಳವಾರ, ಆಶ್ಲೇಷ ನಕ್ಷತ್ರ, ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು ತಾವೆಲ್ಲರೂ ಸಹಿತ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಭಗವಂತನ ಪ್ರಾರ್ಥನೆ ಮಾಡ್ತಾ, ನಾಗದೇವರ ಆರಾಧನೆ ಮಾಡ್ತಾ, ಆಶ್ಲೇಷ ಆದ್ದರಿಂದ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಇವತ್ತು ಬಹಳ ವಿಶೇಷ. ಸಾಧ್ಯವಾದರೆ ಒಂದು ಉದ್ದರಣೆ ಅಥವಾ ಒಂದು ಸ್ಪೂನಷ್ಟು ಹಾಲನ್ನ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಸ್ವಾಮಿನ ದರ್ಶನ ಮಾಡಿ, ಅಥವಾ ಹುತ್ತದ ಮಣ್ಣಿನ ಪ್ರಸಾದವನ್ನು ಒಂಚೂರು ಹಣೆಗೆ ಹಚ್ಕೊಳ್ಳಿ. ಹಾಗೆ ನಾಗದೇವರ ಪ್ರಾರ್ಥನೆ ಮಾಡಿ. ಸಮಸ್ಯೆ ಎಂಬತಕ್ಕಂಥದ್ದು ಇಲ್ಲದ ಮನುಷ್ಯನಲ್ಲ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಥರ ಸಮಸ್ಯೆ ಇದೆ. 84 ಲಕ್ಷ ಈ ಜೀವರಾಶಿಗಳಲ್ಲಿ, ಇಂತಹ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಬಹಳ ಬುದ್ಧಿವಂತ. ಹಾಗೆ ಅತಿಯಾದಂಥ ಸಂಪಾದನೆ, ಹಣವನ್ನು ನೋಡ್ತಕ್ಕಂಥದ್ದು ಮನುಷ್ಯ ಒಬ್ಬನೇ. ಆದರೆ ಅಂತಹ ಮನುಷ್ಯನಿಗೆ ಇನ್ನೂ ಹೊಟ್ಟೆ ತುಂಬಿಲ್ಲ, ಇನ್ನೂ ಮನುಷ್ಯನಿಗೆ ಹಣ ಸಾಕಾಗ್ತಾ ಇಲ್ಲ. ಅಂದರೆ ದುಡ್ಡು ಕಾಸಿನ ವ್ಯವಹಾರ ಮಾಡೋದು ಮನುಷ್ಯ ಒಬ್ಬನೇ. ಯೋಚನೆ ಮಾಡಿ, 84 ಲಕ್ಷ ಜೀವರಾಶಿಗಳಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಒಬ್ಬ ಮಾತ್ರನೇ ಹಣವನ್ನು ನೋಡ್ತಕ್ಕಂಥದ್ದು. ಇನ್ನೆಲ್ಲ ಆಹಾರದಲ್ಲಿ ತೃಪ್ತಿಯಾಗಿ ಅವತ್ತಿನ ಕಾಲಧರ್ಮಕ್ಕೆ ಏನು ಬೇಕೋ ಎಲ್ಲವನ್ನೂ ಸಹಿತ ನೋಡ್ತಾ ಇದೆ. ಅಂದರೆ ಆಹಾರ ಬೇಕು ಇದೆ, ಸ್ವಚ್ಛಂದ ಗಾಳಿ ಬೇಕು ಇದೆ, ಸುಂದರವಾದ ಪ್ರಕೃತಿ ಬೇಕು ಇದೆ, ಆಯಾ ಸಮಯಕ್ಕೆ ಏನು ಆಹಾರ ಕೊಡಬೇಕು ಭಗವಂತ ಕೊಡ್ತಾ ಇದ್ದಾನೆ. ಆದರೆ ನಮ್ಮ ಆಹಾರಕ್ಕೆ ನಾವು ಹುಡುಕ್ತಿದ್ದೀವಿ. ನಮ್ಮ ಮುಂದಿನ 7 ತಲೆಮಾರಕ್ಕಾಗುವಷ್ಟು ಹಣವನ್ನು ಕೂಡಿಡ್ತಾ ಇದ್ದೀವಿ. ಕೂಡಿಟ್ಟದ್ದು ಯಾರ್ದು ಅಂತಕ್ಕಂಥದ್ರ ಅರಿವಿಲ್ಲ ನಮಗೆ, ಆದರೆ ಕೂಡಿಡ್ತಾ ಇದ್ದೀವಿ. ಆ ಕೂಡಿಟ್ಟಂತಹದ್ದು ಯಾವಾಗ ಯಾವ ಕ್ಷಣದಲ್ಲಿ ಯಾರು ಬಂದು ಕಿತ್ಕೊಂಡು ಹೋಗ್ತಾರೋ, ಏಕೆಂದರೆ ಇಲ್ಲಿ ಯಾವುದೂ ನಮ್ಮದಲ್ಲ, ಎಲ್ಲವನ್ನು ಬಿಟ್ಟು ಹೋಗುವಂಥವ್ರು ನಾವು. ಆದರೆ ಒಂದು ಮನುಷ್ಯನಿಗಿರ್ತಕ್ಕಂಥ ಅತೀತವಾದಂತಹ ಜ್ಞಾನ, ಆ ಬುದ್ಧಿ ಕೆಲವೊಮ್ಮೆ ಇಂತಹ ನಕ್ಷತ್ರಗಳಲ್ಲಿ ಬರ್ತಕ್ಕಂತಹ ದೋಷಗಳು ಆಗಿರಬಹುದು. ಅದರಿಂದ ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ, ನಾಗದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಮನುಷ್ಯ ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಜ್ಜನರನ್ನು, ಒಳ್ಳೆಯ ಮನಸ್ಸಿರ್ತಕ್ಕಂಥವ್ರನ್ನ, ಒಳ್ಳೆಯ ಮನಸ್ಸು ನಮ್ಮಿಂದ ಆಗುವಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಧಾವಿಸಬೇಕೇ ವಿನಃ ಸಾಧ್ಯವಾದಷ್ಟು ಬರೀ ಹಣಕಾಸನ್ನು ಕೂಡಿಡ್ಲಿಕ್ಕಾಗಲಿ ಅಥವಾ ಸ್ಥಿತಿ ಆಸ್ತಿಗಳನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕಾಗಲಿ, ಏನೇ ಆಸ್ತಿ ಸಂಪಾದನೆ ಮಾಡಿ ಎಷ್ಟೇ ಕೂಡಿಟ್ಟರೂ ಸಹಿತ ಆ ಹೊತ್ತಿಗೆ ಎಷ್ಟು ಬೇಕೋ ಅಷ್ಟೇ ಆಹಾರ ತೊಗೊಳ್ಳಿಕ್ಕಾಗುವಂಥದ್ದು. ಆ ಆಹಾರವನ್ನು ಭಗವಂತನೇ ನಿಗದಿಪಡಿಸಿರ್ತಾನೆ. ಇವತ್ತು ಮಧ್ಯಾಹ್ನದ ಊಟ ಇದು, ರಾತ್ರಿ ಊಟ ಇದು, ಇದನ್ನು ನಾವು ತಿನ್ನಬೇಕು, ಇದು ಬೇಡ, ಇದನ್ನು ನೋಡಿದ್ರೆ ತಪ್ಪು, ಇದು ಮಾಡಬಾರ್ದು, ಇದು ಮಾಡಬೇಕು, ಇಂಥದ್ದೆಲ್ಲವನ್ನು ಸಹಿತ ಜ್ಞಾನವನ್ನು ಅರ್ಥೈಸ್ಕೊಂಡು ಬದುಕೋದಕ್ಕೆ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ. ಆದರೆ ಸಮಾಜದಲ್ಲಿ
ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ರ ಅರಿವಿಲ್ಲದಿರ ಸಮಾಜವನ್ನು ಕಲುಷಿತ ಮಾಡಿ ಎಲ್ಲೋ ಒಂದು ಕಡೆ ಮನಸ್ಸು ನೋಯಿಸುವಂತಹ ಕಾಯಕವನ್ನು ಮಾಡುವಂತಹ ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ. ಎಲ್ಲರಂತೆ ನಾವು ಬದುಕಬೇಕು ವಿನಃ ನಮ್ಮಂತೆ ಎಲ್ಲರೂ ಬದುಕಲಿ ಅಂತಕ್ಕಂಥದ್ದು ಮಹಾಪರಾಧ, ಅದು ತಪ್ಪು. ಈ ಪ್ರಕೃತಿದತ್ತವಾಗಿ ಪ್ರಕೃತಿನಲ್ಲಿ ಎಲ್ಲಕ್ಕೂ ಸರಿಸಮಾನವಾದ ಹಕ್ಕಿದೆ. ಪ್ರತಿಯೊಬ್ಬರೂ ನೆಮ್ಮದಿಯುತವಾಗಿ ಬದುಕಬೇಕಾಗಿರ್ತಕ್ಕಂಥ ಆಧಾರಗಳಿದೆ. ಆದರೆ ಇವತ್ತು ಆಶ್ಲೇಷ ನಕ್ಷತ್ರ ಮಂಗಳವಾರ ಆಶ್ಲೇಷ ನಕ್ಷತ್ರದಲ್ಲಿ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರು ಸಹಿತ ಸಾಮೂಹಿಕವಾಗಿ ನಾಗದೇವರ ಪ್ರಾರ್ಥನೆ ಮಾಡೋದ್ರಿಂದ ಈ ಭೂಮಂಡಲದಲ್ಲಿ ಸಾಧ್ಯವಾದಷ್ಟು ಏನೇ ದೋಷಗಳಿದ್ದರೂ ಎಲ್ಲವೂ ದೂರ ಆಗುತ್ತೆ ಅಂತ ಹೇಳ್ತಾರೆ. ಕಾರಣ ಆಶ್ಲೇಷದಲ್ಲಿ ಅದು ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಆಷಾಢ ಮಾಸದ ಶುಕ್ಲ ಪಕ್ಷದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ದಿನ, ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಜೊತೆಗೆ ನಾಗದೇವರ ಪ್ರಾರ್ಥನೆ ಇವತ್ತು ಬಹಳ ವಿಶೇಷ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸಾಧ್ಯವಾದರೆ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡಿ ಸ್ವಾಮಿಯ ಆಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಇವತ್ತು ಆಶ್ಲೇಷ ನಕ್ಷತ್ರ ಜೊತೆಗೆ ನಾಗಾರಾಧನೆ ಬಹಳ ವಿಶೇಷ ಅಂತ ಹೇಳ್ತಾ ಇದ್ರಿ. ಹೌದಮ್ಮ, ಆಶ್ಲೇಷ ನಕ್ಷತ್ರ ನಾಗಾರಾಧನೆ ಜೊತೆಗೆ ಮತ್ತೊಂದು ವಿಶೇಷ ಅಂದರೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವ. ಇವತ್ತು 527ನೇ ಈ ಒಂದು ಜಯಂತಿ ಉತ್ಸವ ನಾಡಿನಾದ್ಯಂತ ಸಾಕಷ್ಟು ಜನ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ರಾಜಧಾನಿ ಬೆಂಗಳೂರು ಕಂಡಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವ ಬಹಳ ಅದ್ಧೂರಿತವಾಗಿ ನಡೀತಿದೆ. ಈ ಒಂದು ಉತ್ಸವದ ಮತ್ತು ಈ ಬಾಂಧವರು ಪ್ರತಿಯೊಬ್ಬರಿಗೂ ಸಹಿತ ಶುಭವಾಗಲಿ ಅಂಥೇಳಿ ನಾನು ಸಹಿತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಇವತ್ತಿನ ದಿವಸ ಆಶ್ಲೇಷ ನಕ್ಷತ್ರವಾದ್ದರಿಂದ ನಕ್ಷತ್ರಚಾರ ಪ್ರಕಾರ ಯಾರ್ಯಾರ್ದು ಆಶ್ಲೇಷ ನಕ್ಷತ್ರ ಆಗಿದೆ, ಹಾಗೆ ಯಾರ್ಯಾರು ಸಂಸಾರದಲ್ಲಿ ಮತ್ತು ಸರಿಯಾದಂಥ ಒಂದು ನೆಮ್ಮದಿಯಾದಂಥ ಒಂದು ಒಳ್ಳೆಯ ಬದುಕನ್ನು ಕಾಣಲಿಕ್ಕಾಗದಿರತಕ್ಕಂಥವ್ರು ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಆರಾಧನೆ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಯೋಗವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತು ನೀವು ಮಾಡುವಂತಹ ಕಾಯಕದಲ್ಲೇ ಒಂದಿಷ್ಟು ಪ್ರಗತಿಯನ್ನು ಕಾಣಬಹುದು. ಹೇಗೆ ಮಾಡುವಂತಹ ಕಾಯಕದಲ್ಲಿ ಪ್ರಗತಿಯನ್ನು ಕಾಣಬೇಕಾದರೆ ಶ್ರದ್ಧೆಯಿಂದ ಮಾಡುವಂತಹದ್ದು ಬಹಳ ಮುಖ್ಯ. ಶ್ರದ್ಧಾಭಕ್ತಿಯಿಂದ ನಾವು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅದಕ್ಕಿಂತ ಮತ್ತೊಂದು ಯಾವುದೂ ಅಲ್ಲ. ನಮಗೆ ಬೇಕಾದ್ದನ್ನು ನಾವು ಸಿದ್ಧಿಪಡಿಸ್ಕೊಳ್ತಾ ಇದ್ದೀವಿ ವಿನಃ ಭಗವಂತನ ತೃಪ್ತಿಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಧ್ಯಾನ, ಭಗವಂತನ ಮೇಲೆ ಶ್ರದ್ಧಾಭಕ್ತಿ. ಭಗವಂತ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಅಥವಾ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಚಿನ್ನ ಬೆಳ್ಳಿ ವಜ್ರವನ್ನು ಇದು ಯಾವುದನ್ನು ಸಹಿತ ಅಪೇಕ್ಷೆಯಾಗಿ ಪಡಿತಕ್ಕಂಥವನಲ್ಲ. ಯಾಕೆಂದರೆ ಆತನೇ ನಮಗೆ ಕೊಡುವಂತಹ ಭಿಕ್ಷೆ, ಆತ ನಮಗೆ ಕೊಡುವಂಥದ್ದನ್ನು ನಾವು ಪುನಃ ಆತನ ಹಿಂದಿರುಗಿಸ್ತಕ್ಕಂಥದ್ದಲ್ಲ. ಆದರೆ ನಾವು ಆತನಿಗೆ ಕೃತಜ್ಞತಾಪೂರ್ವಕವಾಗಿ ನಾವು ಕೊಡಬೇಕಾದ್ದು, ಸಲ್ಲಿಸಬೇಕಾದ್ದು ಶ್ರದ್ಧಾಭಕ್ತಿಯಿಂದ ಭಗವಂತನ ಧ್ಯಾನ ಮಾಡಿದ್ರೆ ಇನ್ನೂ ನಮ್ಮೊಳಗಿರ್ತಕ್ಕಂಥ ಒಂದಿಷ್ಟು ನ್ಯೂನ್ಯತೆಗಳೇನಿದ್ರೂ ಅದು ಸರಿ ಹೋಗುತ್ತೆ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಪ್ರತಿಯೊಬ್ಬರು ಸಹಿತ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಾದರೂ ಸಹಿತ ಒಂದು 10 ನಿಮಿಷ ಕೂತು ಭಗವಂತನ ಧ್ಯಾನ ಮಾಡಿ, ತಲೆಗೊಂದಿಷ್ಟು ಸ್ನಾನ ಮಾಡಿ, ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಭಗವಂತನ ಹೆಸರು ಹೇಳಿ 9 ಅಥವಾ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ, ಅದರಲ್ಲೂ ಗಂಡು ಮಕ್ಕಳಿಗೆ ನಿಮ್ಮ ಶಕ್ತಿಯಾನುಸಾರ ಒಂದಿಷ್ಟು ಸಿಹಿ ತಿಂಡಿನ ಕೊಟ್ಟು ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ದರ್ಪಣಾಂಜನ ರಾಶಿಫಲದತ್ತ ಗಮನ ಹರಿಸೋಣ. ಸಾಧ್ಯವಾದಷ್ಟು ರಾಶಿಫಲವನ್ನು ಸಾಧ್ಯವಾದಷ್ಟು ಬೇಗ ತಗೊಂಡು 9 ಗಂಟೆ ಒಳಗೆ ಮುಗಿಸ್ಲಿಕ್ಕಾದಷ್ಟು ಪ್ರಯತ್ನ ಪಡೋಣ. ಅಂಬಾ ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ಅಂಬಾ ಯಾ ದೇವಿ ರಾಜರಾಜೇಶ್ವರಿ ನಮಃ, ರಾಜ್ಯದಾಯಿನಿ ನಮಃ, ರಾಜ್ಯಕಲಾವಲ್ಲಭಾಯ ನಮಃ, ಭಗವತಿ ನಮಃ, ಶ್ರೀಮದ್ಮಹಾಲಲಿತಾಂಬಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ರಾಜರಾಜೇಶ್ವರಿಯ ಆರಾಧನೆ ಜೊತೆಗೆ ಜನ್ಮ ಜಾತಕದಲ್ಲಿ ಆಯಾ ದಿನದ ಭವಿಷ್ಯತ್ತನ್ನು ತಿಳ್ಕೊಂಡು ಆಗು ಹೋಗುಗಳ ಬಗ್ಗೆ ಒಂದಿಷ್ಟು ಚಿಂತಿಸಿ ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ನಡೆದು ಕತ್ತಲಿಂದ ಬೆಳಕಿನೆಡೆಗೆ ಎಂಬಂತೆ ಬೆಳಗಿನ ಶುಭ ರಾಶಿ ಫಲದಲ್ಲಿ ಪ್ರತಿಯೊಬ್ಬರು ಸಹಿತ ಆಸಕ್ತಿಪೂರ್ವಕರಾಗಿರ್ತೀರಿ. ಪ್ರತಿಯೊಬ್ಬರ ಮನಸ್ಸು ನಮ್ಮ ರಾಶಿಗಳಲ್ಲಿರ್ತಕ್ಕಂಥ ಭವಿಷ್ಯತ್ತೇನು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೇಕು, ನಾವು ಅದರಂತೆ ನಡೀಬೇಕು, ಒಂದಿಷ್ಟು ಒಳಿತನ್ನು ಕಾಣಬೇಕು ಅನ್ನೋ ಹಂಬಲದಲ್ಲಿ ತಾವೆಲ್ಲರೂ ಸಹಿತ ಕಾತುರರಾಗಿದ್ದೀರಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ. ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ, ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಯೋಗವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲವನ್ನು ಹೊಂದಿರತಕ್ಕಂಥ ಈ ಶುಭ ದಿನ ಸಾಧ್ಯವಾದಷ್ಟು ಮಂಗಳವಾರದ ಈ ಶುಭ ದಿನದಂದು
ಮೇಷರಾಶಿಯವರು ನಿಮ್ಮ ಮನೆದೇವರ ಪ್ರಾರ್ಥನೆ, ಸಾಧ್ಯವಾದರೆ ಇವತ್ತು ಒಂದಿಷ್ಟು ಹಸಿರು ಗಿಡಗಳಿರ್ತಕ್ಕಂಥ ವೃಕ್ಷಗಳ ತಳಭಾಗದಲ್ಲಿ ನಿಂತು ನಿಮ್ಮ ಇಷ್ಟದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಒಂದು ಹನಿಯಷ್ಟು ಜೇನುತುಪ್ಪನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಜೇನುತುಪ್ಪದಿಂದ ಅದನ್ನು ದೃಷ್ಟಿ ತೆಗೆದು ಅದರಲ್ಲಿ ನೀರನ್ನು ಅಂದರೆ ಒಂದಿಷ್ಟು ನೀರನ್ನು ಮಿಕ್ಸ್ ಮಾಡಿ ಅದನ್ನು ಹಸಿರು ಗಿಡಗಳ ಮೇಲೆ ಹಾಕಿ. ಆಗ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಇವತ್ತು ಹೆಚ್ಚು ಓದೋದ್ರ ಕಡೆ ಗಮನ ಕೊಡಬೇಕು. ನಿಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡೋದ್ರಿಂದ ಸಾಕಷ್ಟು ಅಧಿಕವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ವಿದ್ಯಾರ್ಥಿಯ ಜೀವನ ಬಂಗಾರದಂತ ಆಗಬೇಕಾದ್ರೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ದಿನದಂದು ಸಾಧ್ಯವಾದಷ್ಟು ನಿಮ್ಮ ಮನೆದೇವರ ಪ್ರಾರ್ಥನೆ, ಗುರುಗಳ ಆಶೀರ್ವಾದ, ಹಾಗೆ ವಿಶೇಷವಾಗಿರ್ತಕ್ಕಂಥ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಅಂದರೆ ಹಸಿರು ಗಿಡಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದು ಅರ್ಧ ಗಂಟೆ ಕೂತು ಅಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ನೀವು ಮುಂದುವರಿಸೋದ್ರಿಂದ ನಿಮಗೆ ಬೇಕಾದಂತಹ ಒಂದಷ್ಟು ಜ್ಞಾನವನ್ನು ಅಲ್ಲಿ ಸಂಪಾದನೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧರು ನಿಮ್ಮ ಆರೋಗ್ಯದಲ್ಲಾಗಿರ್ತಕ್ಕಂಥ ಸಣ್ಣಪುಟ್ಟ ವ್ಯತ್ಯಾಸ, ವೈದ್ಯರ ಸಲಹೆ ಅಥವಾ ವೈದ್ಯರು ಕೊಟ್ಟಂತಹ ಔಷಧಿ ಕ್ರಮಗಳು ನಿಮಗೆ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ, ಅದು ಆರೋಗ್ಯಕ್ಕೆ ಹೊಂದುತ್ತಾ ಇಲ್ಲ, ದೇಹಕ್ಕೆ ಹೊಂದಿಕೊಳ್ತಾ ಇಲ್ಲ ಔಷಧಿಗಳು, ಅದರಿಂದ ಬೇರೆ ಬೇರೆ ಸಮಸ್ಯೆ ಎದುರಾಗ್ತಿದೆ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸಿದ್ರೆ ನೀವು ಮಾಡಬೇಕಾದ್ದು ಸಹಿತ ಹಸಿರು ಗಿಡಗಳ ಹತ್ರ ಇರ್ತಕ್ಕಂಥ ಒಳ್ಳೆ ಹಸಿರು ಇರ್ತಕ್ಕಂಥ ಸ್ಥಳಕ್ಕೆ ಬಂದು ಒಂದು 10 ರಿಂದ 15 ನಿಮಿಷ ಅಲ್ಲಿ ಕೂತು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಅಲ್ಲಿ ಮಹಾವಿಷ್ಣು ಆರಾಧನೆ ಮಾಡೋದ್ರಿಂದ ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಮಹಾಮಂತ್ರದನ್ನು ಸ್ವಲ್ಪ ಜಪಿಸಿದ್ರೂ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಇವತ್ತು ನೀವು ಕಾಣಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಇದೆ. ಮನಸ್ಸು ಬಹಳ ಚಂಚಲತೆ ಇದೆ, ಭಯದ ವಾತಾವರಣ. ತಾವು ಹಿಂದೆಂದೋ ಮಾತಾಡಿರ್ತಕ್ಕಂಥ ಅಥವಾ ಹಿಂದೆಂದೋ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳಿಗೆ ಇವತ್ತು ಎಲ್ಲಿ ಪನಿಷ್ಮೆಂಟ್ ಆಗುತ್ತೋ, ಎಲ್ಲಿ ಅದರಿಂದ ಸಮಸ್ಯೆ ಎದುರಾಗುತ್ತೋ, ಅಥವಾ ಈ ಸಮಸ್ಯೆ ನನಗೆ ಮುಂದೆ ಏನಾಗಬಹುದೋ, ಈ ಪ್ರಕಾರವಾಗಿ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯ, ಇವತ್ತು ನೀವು ಮಾಡುವಂತಹ ಕಾಯಕ, ಅದರಲ್ಲಿ ಒಂದಿಷ್ಟು ಪ್ರಗತಿಯನ್ನು ಕಾಣಬೇಕಾದ್ರೆ ನಿಮ್ಮ ಮನೆದೇವರ ಪ್ರಾರ್ಥನೆ ಜೊತೆಗೆ ಸಾಧ್ಯವಾದರೆ ಒಂದು ಅಥವಾ ಒಂದೆರಡು ಚಿಟಿಕೆಯಷ್ಟು ಅವರೇ ಬೇಳೆಯನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಶುಕ್ರಗ್ರಹನ ಪ್ರಾರ್ಥನೆ ಮಾಡಿ ಶುಕ್ರನ ಆರಾಧನೆ ಮಾಡಿ, ಅಥವಾ ಶ್ವೇತಪುಷ್ಪಗಳು ಒಂದು 4 ರಿಂದ 6 ಬಿಳಿ ಹೂಗಳನ್ನು ತಂದು ನಿಮ್ಮ ಅಂಗೈಯಲ್ಲಿಟ್ಟು ಪೂರ್ವಾಭಿಮುಖವಾಗಿ ನಿಂತು ಶುಕ್ರಗ್ರಹನ ಪ್ರಾರ್ಥನೆ ಮಾಡಿ ದೇವಿಗೆ ಅರ್ಪಣೆ ಮಾಡಿ, ಧಾನ್ಯಗಳಿದ್ದರೆ ಹಸಿರು ಗಿಡಗಳ ಮೇಲೆ ಹಾಕಿ. ಈ ಪ್ರಕಾರ ನೀವು ಮಾಡೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಒಳಿತನ್ನು ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾರು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಅದರಿಂದ ಒಂದಷ್ಟು ಲಾಭವನ್ನೇ ಕಾಣ್ತೀರಿ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಸಂಕಷ್ಟಗಳಲ್ಲಿದ್ದೀರಿ. ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ನಿಮ್ಮನ್ನು ಬೆಂಬಿಡದೆ ಬಾಧಿಸುವಂಥದ್ದು, ಬೆನ್ನುವಿಂದ ಒದ್ದಾಡುವಂಥದ್ದು, ಅನಾರೋಗ್ಯದಿಂದ ನರಳುವಂತಹದ್ದು, ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು. ಆದ್ದರಿಂದ ಯಾರೊಬ್ಬರು ಏನು ಮಾತಾಡಿದ್ರು ಸಹಿತ, ಯಾರು ಒಳ್ಳೆಯದು ಮಾತಾಡಿದ್ರು ಅದು ನಮ್ಮ ಬಗ್ಗೆ ಕೆಟ್ಟದ್ದೇ ಮಾತಾಡ್ತಿದ್ದಾರೇನೋ ಅಂತಕ್ಕಂಥದ್ದರ ಮನಸ್ಥಿತಿ ನಿಮಗಾಗಿರ್ಬೋದು. ಏನೇ ಆದರೂ ನೀವು ಮಾಡುವಂತಹ ಕಾಯಕವನ್ನು ಗೌರವಿಸಿ ಶ್ರದ್ಧಾಭಕ್ತಿಯಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚೆಚ್ಚು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಂಗಳವಾರ ಆಶ್ಲೇಷ ನಕ್ಷತ್ರವಾದ್ದರಿಂದ ಇವತ್ತು ಸುಬ್ರಹ್ಮಣ್ಯೇಶ್ವರನ ದರ್ಶನ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಇದರೊಂದಿಗೆ ವಯಸ್ಸಾಗಿರ್ತಕ್ಕಂಥ ವೃದ್ಧರ ಆಶೀರ್ವಾದ, ಇದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ನಂತರ ಆಚೆ ಬರೋದ್ರಿಂದ ಇವತ್ತು ಬಂದೊದಗುವಂತಹ ಸಮಸ್ಯೆಗಳು, ಕಷ್ಟಗಳಿಂದ ಹೊರಬರ್ತೀರಿ. ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ಇರಲಿ. ದುಡುಕೋದು ಬೇಡ, ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ, ಅದರಿಂದ ಮುಂದಾಗುವ ದುಷ್ಪರಿಣಾಮದಿಂದ ಅನುಭವಿಸುವಂಥದ್ದು ಬೇಡ. ಎಚ್ಚರ ಇರಲಿ, ಭಯದಿಂದ ಇರಿ. ಸಾಧ್ಯವಾದಷ್ಟು ಒಳ್ಳೆಯ ಆನಂದದಾಯಕವಾಗಿ ನೆಮ್ಮದಿಯುತವಾಗಿ ನಿಮ್ಮ ಮನೆದೇವರ ಪ್ರಾರ್ಥನೆಯಿಂದ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಇಲ್ಲಿ ನಿಮ್ಮ ಸ್ವರತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಮೊದಲನೇ ಕರೆ ಯಾರು ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ನೋಡೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ಲಕ್ಷ್ಮಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ನನ್ನ ಬಗ್ಗೆನೇ ಮಾತಾಡಬೇಕಿತ್ತು ಮೇಡಮ್. ಸರಿ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ.
ನಾನು ತುಂಬಾ ದಿವಸದಿಂದ ನಿಮಗೆ ಕರೆ ಮಾಡ್ತಿದ್ದೀನಿ, ಸಿಕ್ಕಿರ್ಲಿಲ್ಲ. ಇವತ್ತು ತುಂಬಾ ಸಿಕ್ಕಿದೆ, ತುಂಬಾ ಖುಷಿ ಆಗ್ತಿದೆ ಗುರುಜಿ. ಒಳ್ಳೇದಾಗಲಿ ತಾಯಿ, ಹೇಳಮ್ಮ. ಗುರುಜಿ, ನನಗೆ ಮದುವೆ ಆಗಿ 7 ವರ್ಷ ಆಗಿದೆ, ಮಕ್ಕಳೇ ಇಲ್ಲ ಗುರುಜಿ. ಹಾಸ್ಪಿಟಲ್ ತೋರಿಸಿದ್ರು ಏನು ಹೇಳ್ತಾನೆ ಇಲ್ಲ ಅವ್ರು ಸರಿಗೆ. 7 ವರ್ಷ ಆಯಿತು, ಮಕ್ಕಳಿಲ್ಲ, ಇನ್ನು ಒಮ್ಮೆನೂ ಗರ್ಭ ನಿಂತಿಲ್ಲ. ಇಲ್ಲ ಸರ್. ದಂಪತಿಗಳಿಬ್ಬರು ಹೋಗಿ ವೈದ್ಯರ ಪರೀಕ್ಷೆ ಮಾಡಿಸಿದ್ದೀರಾ, ಟೆಸ್ಟ್ ಮಾಡಿಸಿದ್ದೀರಾ? ಮಾಡ್ಸಿದೀವಿ ಗುರುಜಿ, ಅವ್ರು ಏನು ಹೇಳ್ತಾನೆ ಇಲ್ಲ, ಬರೀ ಮೆಡಿಸನ್ ಕೊಡ್ತಾರೆ ಅಷ್ಟೇನೆ. ನಿಮ್ಮದು ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟಾಗಿದೆಯಮ್ಮ? ಹಾಂ ಗುರುಜಿ, ಎಲ್ಲ ಕರೆಕ್ಟ್ ಆಗಿದೆ. ಆದರೂ ಸರಿಯಾದ ರೀತಿ ವೈದ್ಯರ ಸಲಹೆ ತೆಗೆದುಕೋಬೇಕು. ಯಾಕೆಂದರೆ ನಿಮ್ಮ ಸ್ವರತರಂಗದಲ್ಲಿ ನಿಮ್ಮದು ಗರ್ಭದಲ್ಲಿ ಸ್ವಲ್ಪ ಸಮಸ್ಯೆಗಳಂತಾನೆ ಅನಿಸುತ್ತೆ. ನಿಮ್ಮಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಒಂದು ಸತಿ ಸರಿಯಾಗಿ ವೈದ್ಯರ ಸಲಹೆಯನ್ನು ತೊಗೊಳ್ಳಿ, ಅದನ್ನು ಸರಿಯಾದಂಥ ರೀತಿ. ಏಕೆಂದರೆ ಒಬ್ಬರನ್ನ ಬಿಟ್ಟು ಒಬ್ಬರೇ ಡಾಕ್ಟರ್ ಅಂತಲ್ಲ, ನಾನು ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ಒಬ್ಬರ ವೈದ್ಯರನ್ನು ನಂಬೋದಕ್ಕಿಂತ ಒಬ್ಬರನ್ನ ಬಿಟ್ಟು ಒಬ್ಬರು ಮಾತಾಡೋದು ಉತ್ತಮ. ಯಾಕೆಂದರೆ ನಮ್ಮೊಳಗಿರ್ತಕ್ಕಂಥ ಸಮಸ್ಯೆ ಏನೆಂಬತಕ್ಕಂಥದ್ದು ಫಸ್ಟ್ ಗುರುತಿಸ್ಕೋಬೇಕು, ನಮ್ಮೊಳಗೆ ಏನು ತೊಂದರೆ ಇದೆ ಅಂತ. ಯಾಕೆಂದರೆ ನೀವು ಹೇಳ್ತಿದ್ದೀರಿ ಮಂತ್ಲಿ ಡೇಟ್ಸ್ ಕರೆಕ್ಟಾಗಿದೆ ಅಂತ. ಮಂತ್ಲಿ ಡೇಟ್ ಕರೆಕ್ಟಾಗಿದ್ದ ಮೇಲೆ ಯಾವುದೇ ಕಾರಣಕ್ಕೂ ಹೀಗೆ ಆಗುವಂಥದ್ದಲ್ಲ. ಆದರೆ ನಿಮ್ಮ ಸ್ವರದಲ್ಲೂ ಸಹಿತ ಗರ್ಭದಲ್ಲೇ ತೊಂದರೆ ಇದೆ ಅಂತ ನಿಮ್ಮ ಸ್ವರತರಂಗದಲ್ಲೂ ನಾವು ಸಹಿತ ಯೋಚನೆ ಮಾಡ್ತಾ ಇದ್ದೀವಿ. ಅದರಿಂದ ಸರಿಯಾದಂಥ ರೀತಿ ವೈದ್ಯರ ಪರೀಕ್ಷೆ ಮಾಡಿಸ್ಕೊಂಡ್ರೆ ಖಂಡಿತ ಅನುಕೂಲ ಆಗ್ಬೋದು ತಾಯಿ, ಪ್ರಯತ್ನ ಪಡಿ. ಗುರುಜಿ, ಹಾಗೆ ನಮ್ಮ ಮನೆ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಹೇಳಮ್ಮ. ನಮ್ಮ ಮನೆಯಲ್ಲಿ ಎಷ್ಟೇ ದುಡಿದ್ರು ಏನು ಸ್ವಲ್ಪ ಇದಾಗ್ತಿದೆ, ಬರೀ ಕಷ್ಟನೇ ಗುರುಜಿ. ಎಷ್ಟು ಇದು ಮಾಡಿದ್ರು ಆಗ್ತಿಲ್ಲ ಗುರುಜಿ. ಏನು ಕೆಲಸ ಮಾಡ್ತಾರಮ್ಮ ಮನೆಯವರು? ಅವರು ಹರಿಕತೆ ದಾಸರು ಗುರುಜಿ. ಆಗಲಿಮ್ಮ, ಒಳ್ಳೆಯದಾಗತ್ತೆ, ಚಿಂತೆ ಮಾಡಬೇಡಿ. ಯಾಕೆಂದರೆ ನಮ್ಮ ವೃತ್ತಿ ಧರ್ಮ, ನಮಗೆ ಬರ್ತಕ್ಕಂಥ ಹಣ, ನಮಗೆ ಬರ್ತಕ್ಕಂಥ ಸಂಪಾದನೆ, ಅದರ ಮೇಲೆ ನಮ್ಮ ಜೀವನ ಆಧಾರವಾಗಿರುತ್ತೆ. ಯಾಕೆಂದರೆ ಒಂದು ಉನ್ನತ ಸ್ಥಿತಿಯಲ್ಲಿದ್ದು ಬೇರೊಂದು ಕೆಲಸ ಮಾಡಲಿಕ್ಕಾಗೋದಿಲ್ಲ. ಹಾಗಂತ ಇದನ್ನೇ ನಂಬಿ ಬದುಕಿದ್ರೆ ಇದರಲ್ಲಿ ಹೊಟ್ಟೆ ತುಂಬ ಬರೋಷ್ಟು ಸಿಗೋದಿಲ್ಲ. ಒಂದಲ್ಲ ಒಂಥರ ಸಮಸ್ಯೆಗಳಲ್ಲೇ ಇದ್ದೀರಿ ನೀವು. ನಿಮ್ಮ ಸಮಸ್ಯೆಗಳು ಏನು ಎಂಬತಕ್ಕಂಥದ್ದು ನನಗೆ ಅರ್ಥ ಆಗುತ್ತೆ. ಆದರೆ ಕೆಲವೊಮ್ಮೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಾಗತ್ತೆ. ನಾವು ಅದನ್ನು ಬೀರಿ ಮುಂದೆ ನಡೆದರೆ ಕಾಲು ನೆಲದ ಮೇಲೆ ಹೋಗುತ್ತೆ, ಮನಸ್ಸು ನೋವಾಗುತ್ತೆ. ಮುಂದೆ ಅನುಕೂಲ ಅಂತೂ ಆಗುತ್ತೆ, ಯೋಚನೆ ಮಾಡಬೇಡಿ. ನೀವು ನಿಮ್ಮ ಪತಿದೇವರು ಸಾಧ್ಯವಾದರೆ ಒಮ್ಮೆ ಯಾವುದಾದ್ರು ಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಕ್ಷೇತ್ರದಲ್ಲಿರ್ತಕ್ಕಂಥ ದೇವರ ದರ್ಶನ ಮಾಡಿ, ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಮಕ್ಕಳಿಗೆ ನೀವು ನಿಮ್ಮ ಪತಿದೇವರು ಅಂದರೆ ನೀವು ನಿಮ್ಮ ಯಜಮಾನರಿಬ್ಬರು ಯಾವುದಾದ್ರು ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಮಾನಸ ಬೆಳಗ್ಗೆ ಅಲ್ಲೇ ಕ್ಷೇತ್ರದಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಆದಮೇಲೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಅದೇ ಕ್ಷೇತ್ರದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಗರ್ಭದಲ್ಲೂ ಸಹಿತ ಸಂತಾನಕ್ಕೆ ದಾರಿಯಾಗುತ್ತೆ. ಹಾಗೆ ನಿಮ್ಮ ಮುಂದಿನ ವ್ಯವಹಾರಗಳಿಗೆ ದಾರಿಯಾಗುತ್ತೆ ತಾಯಿ. ಒಳ್ಳೆಯದಾಗಲಮ್ಮ. ಗುರುಜಿ, ಈಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಮುಂದಿರ್ತೀರಿ. ಹಣಕಾಸಿನ ಬಗ್ಗೆ ಚಿಂತನೆ ಇಲ್ಲ, ಭಗವಂತ ಕೊಡೋದನ್ನು ಎಲ್ಲವನ್ನೂ ಕೊಡ್ತಾನೆ. ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪ ಪರಿಪಕ್ವ ಆಗುವುದಿಲ್ಲ. ಹಾಗೆ ನೀವು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಹೆಜ್ಜೆ ಹಿಂದಾಗ್ತಾ ಇರ್ತೀರಿ. ಸ್ವಲ್ಪ ಅಂಜಿಕೆ, ಭಯದ ವಾತಾವರಣ, ಯಾರು ಏನಂತಾರೋ ಅಥವಾ ನಾನು ಮಾಡುವಂತಹ ಕೆಲಸ ಸರಿಯೋ ಇಲ್ವೋ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳನ್ನು ನಿಮಗೆ ನೀವು ತಂದುಕೊಳ್ತೀರಿ. ನೀವು ಧೈರ್ಯದಿಂದ ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಸಾಕಷ್ಟು ಬಲ ಇದೆ. ಸಾಕಷ್ಟು ಅರ್ಥಗರ್ಭಿತವಾದಂತಹ ರೀತಿಯಲ್ಲಿ ನೀವು ಚಿಂತಿಸಬಹುದು. ನಿಮ್ಮಲ್ಲಿ ವಿಶೇಷತೆ ಇದೆ, ಆ ವಿಶೇಷತೆಗಳನ್ನು ಸರಿಪಡಿಸ್ಕೊಳ್ತಕ್ಕಂಥ ರೀತಿ ನೀತಿನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತಿನ ದಿವಸ ಯಾವುದೇ ಒಂದು ನಿಲುವು ತಂದುಕೊಳ್ಬೇಕಾದ್ರೂ, ಯಾವುದೇ ಒಂದು ಕೆಲಸ ಕಾರ್ಯದ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ ಜೊತೆಯಲ್ಲಿರ್ತಕ್ಕಂಥವ್ರಾಗಲಿ ಯಾರಾದರೂ ಒಬ್ಬರು ಮಾರ್ಗದರ್ಶಕರ ಮಾತಿನಂತೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಆದರೆ ಅದನ್ನು ಬಿಟ್ಟು ನಿಮಗೆ ನೀವೇ ತೀರ್ಮಾನ ತಂದುಕೊಂಡ್ರೆ ಹೆಣ್ಣುಮಕ್ಕಳು ಬಹಳ ಸಮಸ್ಯೆ ತಂದುಕೊಳ್ತೀರಿ, ಕಷ್ಟ ತಂದುಕೊಳ್ತೀರಿ. 4-6 ಜನಗಳ ಹತ್ರ ನಿಂದನೆಯ ಮಾತು ಜೊತೆಗೆ ಒಂದಿಷ್ಟು ಭಯದ ವಾತಾವರಣ, ಸಾಕಷ್ಟು ತೊಂದರೆಗಳು ಎದುರಾಗ್ಬೋದು. ಜೋಪಾನ, ಎಚ್ಚರ ಇರಲಿ. ಸಾಧ್ಯವಾದಷ್ಟು ನಮ್ಮ ಗ್ರಹಗತಿಗಳು ಸರಿಯಿಲ್ಲ, ಇಂಥದ್ದು ಏನಾದ್ರು ಒಂದು ತೊಂದರೆ ಇದೆ ಅಂದಾಗ ಸ್ವಲ್ಪ ಎಚ್ಚೆತ್ತುಕೊಳ್ತಕ್ಕಂಥದ್ದು ಒಳ್ಳೆಯದು. ತಲೆ ಗಟ್ಟಿಯಾಗಿದೆ ಅಂತ ಬಂಡೆಗೆ ತಲೆ ಹೊಡ್ಕೊಂಡ್ರೆ ಬಂಡೆಗೆ ತೊಂದರೆ ಆಗಲ್ಲ, ತಲೆಯಿಂದ ರಕ್ತ ಬರುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಕರ್ಕಾಟಕ ರಾಶಿಯವರು ದುಡುಕಬೇಡಿ, ದುಡುಕಿ ತೀರ್ಮಾನ ತಂದುಕೋಬೇಡಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾರಿಗೆ ಯಾವುದೇ ಕೆಲಸ ಮಾಡಿದ್ರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭ ತಂದುಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮಾಡುವಂತಹ ಕಾಯಕಗಳನ್ನು ಅಂದರೆ ಕೆಲಸವನ್ನು ಗೌರವಿಸಿ
ಮಾಡಬೇಕಾಗಿರ್ತಕ್ಕಂಥದ್ದನ್ನು ಶ್ರದ್ಧಾಭಕ್ತಿಯಾಗಿ ಮಾಡೋದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾಗತ್ತೆ. ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ತೀರ್ಮಾನ ಜೊತೆಗೆ ನಿಮ್ಮಿಂದ ಸಮಾಜಕ್ಕೆ ಆಗುವಂತಹದ್ದು ಅಥವಾ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ನಿಮ್ಮ ಬದುಕು ಎಲ್ಲವೂ ಬಹಳ ಶುಭದಾಯಕವಾಗಿರ್ತಕ್ಕಂಥದ್ದು. ಸಿಂಹ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನೇ ನೋಡ್ತೀರಿ. ಯೋಚನೆ ಮಾಡಿ, ಜೋಪಾನ, ಎಚ್ಚರ ಇರಲಿ. ಯಾಕೆಂದರೆ ಮಕ್ಕಳ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಬೇಕು. ಮಕ್ಕಳ ಆರೋಗ್ಯದಲ್ಲಾಗುವಂಥ ಸಣ್ಣ ಪುಟ್ಟ ತೊಂದರೆಗಳು ಬದಲಾವಣೆಗಳಿಂದ ಮತ್ತಷ್ಟು ತೊಂದರೆಗಳನ್ನೇ ಅನುಭವಿಸ್ತೀರಿ. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಯಾರು ಯಾವುದೇ ಆದರೂ ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥ ಅರ್ಥಗರ್ಭಿತವಾದಂಥ ಕೆಲಸಗಳ ಕಡೆ ಹೆಚ್ಚು ಗಮನ ಕೊಡ್ತೀರಿ. ಇವತ್ತು ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಸರಿಸುಮಾರು 4 ರಿಂದ 6 ಗಂಟೆ ಈ ಸಮಯದಲ್ಲಿ ಒಂದಷ್ಟು ವಿಶೇಷವಾದಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ನಿಮ್ಮ ಜೀವನಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಅಥವಾ ಮತ್ತೊಬ್ಬರಿಗೆ ಬೆಳಕಾಗುವಂತಹ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರಿ. ಅದರಂತೆ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಅದರಲ್ಲೇ ಬೆಳಕನ್ನು ಕಾಣ್ತೀರಿ. ಒಳ್ಳೆಯ ಫಲ, ಒಳ್ಳೆಯ ಕಾರ್ಯಸಿದ್ಧಿ. ಮಂಗಳವಾರ ಆಶ್ಲೇಷ ನಕ್ಷತ್ರ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹದಿಂದ ಸಿಂಹರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಕಾಣುವಂಥ ವಿಶೇಷವಾಗಿರ್ತಕ್ಕಂಥ ದಿನ. ತಾವು ಸಹಿತ ತಪ್ಪದಿರ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿ, ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆಯವರ ಆಶೀರ್ವಾದ ತೆಗೆದುಕೊಳ್ಳಿ. ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ತೆಗೆದುಕೊಳ್ಳುವ ನಿರ್ಣಯಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಇದೆ. ಕೆಲವೊಮ್ಮೆ ಯಾರೊಬ್ಬರು ಮಾತು ಕೇಳೋದಿಲ್ಲ, ನಿಮಗೆ ನೀವೇ ತೀರ್ಮಾನ ತಂದುಕೊಳ್ತೀರಿ. ಅಥವಾ ನಾನು ಮಾಡಿದ್ದೇ ಸರಿ ಅಂಥೇಳಿ 4 ಜನದಲ್ಲಿ ವಾದ ಮಾಡಿ ನಿಂತ್ಕೊಳ್ತೀರಿ. ಕೆಲವೊಮ್ಮೆ ಆ ಸಮಸ್ಯೆಗಳೇ ಸಾಕಷ್ಟು ಆಗಿಬಿಡುತ್ತೆ. ಹಾಗೆ ಇವತ್ತು ಸಹಿತ ನಿಮ್ಮ ಮನಸ್ಸು ನೋವಾಗುವಂಥ, ನೀವು ತೆಗೆದುಕೊಳ್ಳುವಂತಹ ತೀರ್ಮಾನದಲ್ಲಿ ಅಷ್ಟು ಸಮಂಜಸವಾಗಿ ಇಲ್ಲದಿರತಕ್ಕಂಥ ಕಾಲ ಎದುರಾಗ್ಬೋದು. ಮಧ್ಯಾಹ್ನ 12 ರಿಂದ 4 ಅಂತಹ ಒಂದು ಒಳ್ಳೆಯ ಕಾಲ ಅಲ್ಲ. 4 ರಿಂದ 12 ಒಳಗಡೆ ನಡೆಯುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಅದು ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಟ್ಟು ಇಲ್ಲದ ತೊಂದರೆಗಳಾಗುವಂಥ ಸಾಂದ್ರತೆ ಇರುತ್ತೆ. ಜೋಪಾನ, ಎಚ್ಚರ ಇರಲಿ. ಹೆಜ್ಜೆ ಹಾಕುವ ಮುನ್ನ ಯೋಚಿಸಿ, ಹೆಜ್ಜೆ ಹಾಕುವ ಮುನ್ನ ದುಡುಕಬೇಡಿ. ದುಡುಕಿ ತೀರ್ಮಾನ ತಂದುಕೊಂಡೋದ್ರಿಂದ ನೋವು ಪಡಬೇಡಿ. ಧೈರ್ಯವಾಗಿದ್ದು ಭಗವತಿಯ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ನಿಮಗೆ ಅರ್ಥವಾಗದಿರ ಇದ್ದರೆ ಮತ್ತೊಬ್ಬರ ಸಹಾಯ ತೆಗೆದುಕೊಂಡು ಇನ್ನೊಬ್ಬರ ಮಾರ್ಗದರ್ಶನಂತೆ ನಡೀತಕ್ಕಂಥದ್ದು ಕನ್ಯಾ ರಾಶಿಯವರ ಒಳ್ಳೆಯ ಗುಣ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನುಳಿದ ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಶವರು ಮುಂದಿನ ಭಾಗದಲ್ಲಿ. ಬನ್ನಿ, ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಶ್ವೇತಾ ಅಂತ. ಕರೆಯಲ್ಲಿಂದ ಮಾಡ್ತಾ ಇದ್ದೀರಾ? ರಾಮನಗರದಿಂದ ಮಾತಾಡ್ತಾ ಇರೋದು. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆ ಮತ್ತೆ ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಮಾತಾಡಿಮ್ಮ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ, ನಮ್ಮಂತವ್ರು ಸಿಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗಿದ್ದೆ. ಎಲ್ಲರಿಗೂ ತುಂಬಾ ಸಿಗುತ್ತೆ. ಖುಷಿ ಆಗ್ತಿದೆ. ನನ್ನ ಕಾರ್ಯಕ್ರಮದಲ್ಲಿ ನೋಡ್ತಾಯಿ, ನಾನೊಂದು ಮಾತು ಹೇಳ್ತೀನಿ ಕೇಳು. ಈ ಕಾರ್ಯಕ್ರಮದ ಬಗ್ಗೆ ಯಾರಿಗೂ ಒಲವಿದೆಯೋ, ಯಾರು ಈ ಕಾರ್ಯಕ್ರಮನ ಹೆಚ್ಚು ಗಮನಿಸ್ತಿದ್ದಾರೋ, ಇದರಿಂದ ಒಂದಿಷ್ಟು ಒಳಿತನ ಕಾಣಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ನನ್ನ ತಾಯಂದಿರಿದ್ದಾರೋ ಅವರು ಖಂಡಿತ ಇವತ್ತೆಲ್ಲ ನಾಳೆ ಕರೆ ಸಿಗುತ್ತೆ. ಆದರೆ ಒಂದಿಷ್ಟು ನಿಗದಿ ಆಗಿರುತ್ತಲ್ವಮ್ಮ, ಇಷ್ಟೇ ಕರೆಗಳು ತೊಗೊಳ್ಳುವಂಥದ್ದು. ಯಾಕೆಂದರೆ ಸಮಯ ಮಾತಾಡೋ 1.5 ಗಂಟೆ ಇದ್ದರೂ ಸಹಿತ ಸಮಯ ಸಾಕಾಗ್ದಂಗೆ ಆಗ್ತಾ ಇದೆ. ಇರಲಿ, ತನಗೆ ಈಗ ನಿನ್ನ ಕರೆ ಸಿಕ್ಕಿದೆ, ಸಮಯ ವೃಥ ವೇಸ್ಟ್ ಮಾಡೋದು ಬೇಡ. ಹೇಳಮ್ಮ, ನಿನ್ನ ವಿಚಾರ ಏನಮ್ಮ? ಗುರುಜಿ, ನನ್ನ ಮಗಳು ನೀತು ಅಂತ, ಅವಳಿಗೆ 8 ವರ್ಷದಿಂದ ಆರೋಗ್ಯ ಸಮಸ್ಯೆ ಇತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ ಗುರುಜಿ. ಮತ್ತೆ ನನಗೆ 10-15 ವರ್ಷದಿಂದ ಆರೋಗ್ಯ ಸಮಸ್ಯೆ ಇದೆ. ಮತ್ತೆ ದುಡ್ಡಿನ ಪ್ರಾಬ್ಲಮ್ ಇದೆ ಗುರುಜಿ. ಜೀವನದಲ್ಲಿ ತುಂಬಾ ಮೇಲ್ ಬರ್ಬೇಕು ಅನ್ನೋ ತುಂಬಾ ಆಸೆ ಇದೆ, ಆದ್ರೆ ತುಂಬಾ ಸಮಸ್ಯೆ ಇದೆ ಗುರುಜಿ. ನಿನ್ನ ಸ್ವರತರಂಗ ಪ್ರಕಾರ ಇಲ್ಲಿವರೆಗೂ ನೀನು ಏನೇ ಕಷ್ಟಗಳು ಕಾರ್ಪಣ್ಯಗಳನ್ನು ನೋಡಿ, ಆರೋಗ್ಯ ಸರಿ ಇಲ್ದಿರ, ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಸಂಕಷ್ಟಗಳಿದ್ದು 4-6 ಜನಗಳಲ್ಲೂ ಸಹಿತ ಒಂದು ನೆಮ್ಮದಿ ಕಾಣದಿರ, ಅಥವಾ ಯಾರಾದರೂ ಏನಾದರೂ ಒಂದು ಚೇಡಿಸಿ ಮಾತಾಡುವಂಥದ್ದು, ಅದು ಮನಸ್ಸಿಗೆ ನೋವು ಮಾಡ್ಕೊಳ್ಳುವಂಥದ್ದು, ಇವೆಲ್ಲ ಆಗಿರುತ್ತೆ. ಕಾರಣ ನಿನ್ನ ಸ್ವರತರಂಗದಲ್ಲಿ ಈ ಕಳೆದ 2 ತಿಂಗಳ ಹಿಂದೆ ತನಕ ನೋಡು, 2 ತಿಂಗಳಿಂದ ಇಲ್ಲೇ ನೀನು ಸ್ವಲ್ಪ ಬೆಳಕು ಕಾಣ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಹಳ ಅರ್ಥ ಮಾಡ್ಕೊಳ್ಳುವಂಥ ವಿಚಾರ ಇದೆ. 2 ತಿಂಗಳ ಹಿಂದೆ ನೀನು ಸಮಸ್ಯೆಗಳಲ್ಲಿದ್ದೆ. ಇದೇ 2 ತಿಂಗಳಿಂದ ಈಚೆಗೆ ನಿನ್ನ ಮನಸ್ಸಲ್ಲಿ ನೆಮ್ಮದಿ ಇದೆ. ಏನಾದ್ರು ಒಂದು ಸಾಧನೆ ಮಾಡ್ಬೋದು, ಏನಾದ್ರು ಬದಲಾವಣೆ ಕಾಣ್ಬೋದು, ಮತ್ತಷ್ಟು ನಮ್ಮ ಜೀವನವನ್ನು ಅಭಿವೃದ್ಧಿ ತಂದುಕೊಳ್ಬೋದು ಅನ್ನೋ ಒಂದು ಸಂತೋಷ ಈ ಕಳೆದ 2 ತಿಂಗಳಿಂದ ಅಷ್ಟೇ ನಿನ್ನ ಮನಸ್ಸಲ್ಲಿರುವಂಥದ್ದು. ಇದರಿಂದ ಸಾಕಷ್ಟು ಬದಲಾವಣೆ ಆಗುತ್ತೆ. ಸ್ವಲ್ಪ ನೀನು ಕಾಯಬೇಕಾಗತ್ತೆ. ಅಂದರೆ ಹಿಂದೆ ನೀನು ಅನುಭವಿಸಿದ್ದು ಗ್ರಹಗತಿಗಳಿಂದಲೇ, ಆದರೆ ಈಗ ಅದೇ ಗ್ರಹಗತಿಗಳಲ್ಲೇ ಸಾಕಷ್ಟು ಬದಲಾವಣೆ ಇದೆ. ನಿನ್ನ ಜಾತಕದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬದಲಾವಣೆಯಿಂದ ಈಗ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ ಇನ್ನೂ 1 ವರ್ಷ 8 ತಿಂಗಳು ಬಾಧಿಸುತ್ತೆ ನಿನ್ನ. ಯಾಕೆಂದರೆ ಆರೋಗ್ಯದಲ್ಲಿ ಸಮಸ್ಯೆ ಅಂದರೆ ನಿನಗೆ ಅತಿಯಾದಂಥ ಸಮಸ್ಯೆ ಇರತಕ್ಕಂಥದ್ದು ಸೊಂಟದಿಂದ ತಳಭಾಗದಲ್ಲಿ, ಅಂದರೆ ತೊಡೆ ಭಾಗ ಅಥವಾ ಮೊಣಕಾಲು ನೋವು, ಕಾಲಿನ ಹೆಬ್ಬೆರಳುಗಳು ಅಥವಾ ಪಾದ ನೋವು ಬರ್ತಕ್ಕಂಥದ್ದು, ಇದು ನಿನಗೆ ಸಾಕಷ್ಟು ಬಾಧಿಸುವಂಥದ್ದು.
ಯಾಕೆಂದರೆ ನಿನ್ನ ಜಾತಕದಲ್ಲಿ ರಾಹುವಿನಿಂದ ಆಗುವಂಥ ಸಮಸ್ಯೆಗಳೇ ಸಾಕಷ್ಟಿದೆ. ಇದಕ್ಕೆ ನೀನು ಮಾಡಬೇಕಾದ್ದು 4 ಭಾನುವಾರ 4 ಭಾನುವಾರ ಒಂದು ಅಂಗೈಗಲ ಬಿಳಿ ವಸ್ತ್ರ ತಗೋ, ಅದರಲ್ಲಿ ಒಂದು 3 ಹಿಡಿಯಷ್ಟು ಉದ್ದಿನಬೇಳೆ ಹಾಕು. ಭಾನುವಾರ ದಿವಸ ಬೆಳಿಗ್ಗೆ ಪೂಜೆ ಮಾಡಿ ರಾಹುಕಾಲದಲ್ಲಿ ಯಾವುದಾದ್ರು ಒಂದು ದೇವಿ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಬಾ. ಈ ಥರ 4 ವಾರ ಮಾಡ್ತಾಯಿ. ಇದರಿಂದ ಸಾಕಷ್ಟು ಬದಲಾವಣೆ. ಜೊತೆಗೆ ಮನೆಯಲ್ಲಿ ಒಂದಿಷ್ಟು ಅಭಿವೃದ್ಧಿಗೋಸ್ಕರ ಒಂದು 5 ಶುಕ್ರವಾರ ದೇವಿನ ಪ್ರಾರ್ಥನೆ ಮಾಡಿ, ಶುಕ್ರವಾರದೊತ್ತು ರಾಹುಕಾಲದಲ್ಲೇ ಮನೆಯಲ್ಲಿ ದೇವರ ಮುಂದೆ ಒಂದು ದೀಪ ಹಂಚಿಸಿ, ಆ ರಾಹುಕಾಲದಲ್ಲಿ ಒಂದಿಷ್ಟು ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಿಂದ ಒಂದಿಷ್ಟು ತೆಂಬಿಟ್ಟು ಮಾಡು. ರಾಹುಕಾಲದಲ್ಲೇ ತಯಾರು ಮಾಡಿ ರಾಹುಕಾಲ ಮುಗಿಯೋದ್ರೊಳಗಾಗಿ ಆ ತೆಂಬಿಟ್ಟಲ್ಲಿ ಒಂದು ದೀಪ ಇಟ್ಟು ಮನೆ ದೇವರಿಗೋ ಅಥವಾ ಯಾವುದಾದ್ರು ದೇವಿ ದೇವಸ್ಥಾನಕ್ಕೂ ಒಂದು ಆರತಿ ಮಾಡ್ಕೊಂಡು ಬಾ. ಆ ತೆಂಬಿಟ್ಟಿನ ಪ್ರಸಾದ ನೀವು ನಿಮ್ಮ ಪರಿವಾರ ಎಲ್ಲರೂ ತೆಗೆದುಕೊಳ್ಳಿ, ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಒಳ್ಳೆಯದಾಗಲಿ ತಾಯಿ. ಶ್ವೇತಾ ಅವ್ರು ಕರೆ ಮಾಡಿ ಮಾತನಾಡಿದ್ರು ರಾಮನಗರದಿಂದ. ಅವ್ರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ದೀರಮ್ಮ? ಹಾ ಹಾ ನಮಸ್ತೆ. ನಿಮ್ಮ ಹೆಸರು ಹೇಳಿ? ಹಾ ಶಾಂತ, ಮುಂಬೈಯಿಂದ ಮಾತಾಡೋದು. ಶಾಂತ, ಹಾ ಹಾ ಯಾರ ಬಗ್ಗೆ ಮಾತಾಡ್ತೀರಾ? ನನ್ ಬಗ್ಗೆನೆ. ಸರಿಮ್ಮ, ಮಾತಾಡಿ. ಹಲೋ ಹಾ ಹಲೋ ಹಲೋ ಗುರುಜಿ, ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ಹಾ 7 ವರ್ಷ ಆಯ್ತು ನಮ್ಮ ಮದುವೆ ಆಗಿ, ಇನ್ನು ಮಕ್ಕಳಿಲ್ಲ. ಡಾಕ್ಟರ್ ಹತ್ರ ಎಲ್ಲ ಹೋಗಿದ್ವಿ, ಏನು ತೊಂದ್ರೆ ಇಲ್ಲ ಅಂತ ಹೇಳ್ತಿದ್ರು. ಹಾ ನಾನು ಅದೇ ಹೇಳ್ತಿದ್ದೀನಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗರ್ಭದಲ್ಲಿ ಯಾವುದೇ ತರಹ ದೋಷ ಇಲ್ಲ. ಏನು ಭಯ ಪಡಬೇಡಿ. ಆದಷ್ಟು ಶೀಘ್ರವಾಗಿ ಗರ್ಭ ನಿಲ್ಲತೆ. ಬಹುಶಃ ಈ ಒಂದು ಶ್ರಾವಣ ಭಾದ್ರಪದ ಗಣಪತಿ ಹಬ್ಬದಷ್ಟೊಳಗಾಗಿ ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆ ಸುದ್ದಿ ಕೊಡ್ತೀರಿ. ಯಾಕೆಂದ್ರೆ ನಿಮ್ಮ ಸ್ವರದಲ್ಲಿ, ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅತಿ ಶೀಘ್ರವಾಗಿ ಸಂತಾನ ಆಗುವಂತಹ ಫಲ ಲಕ್ಷಣಗಳು ನಿಮಗಿದೆ ತಾಯಿ. ಮತ್ತೆ ನಮ್ಮ ಯಜಮಾನ್ರಿ ಕೊಡ್ತಾರೆ ಗುರುಜಿ. ಕೊಡಿ ತಾಯಿ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಳಿಪ್ಪ. ಮತ್ತೊಂದು ಇದು ಆರೋಗ್ಯ ಇದರಲ್ಲಿ ಸ್ವಲ್ಪ ಇದಾಗ್ತಾ ಇರ್ತಾರೆ ಇವಳಿಗೆ. ಈಗ ನಾವೊಂದು ಆಲೋಚನೆ ಮಾಡಿ, ನಾ ಇಟ್ಲಿ ಬಾಂಬೆ ಎಲ್ಲ ಬಾಡಿಗೆ ರೂಮ್ ಅಲ್ಲಿ ಇದ್ದೀವಿ. ಅದು ಬಾಂಬೆ ಅಲ್ಲಿ ಇರ್ತೀವ, ಒಂದೇ ಊರಲ್ಲೇ ಸೆಟ್ಲ್ ಆಗ್ತೀವ. ಇಲ್ಲ, ಈಗ ನೀವು ಊರಲ್ಲಿ ಸೆಟ್ಲ್ ಆಗೋದಕ್ಕೆ ಈಗ ಇರ್ತಕ್ಕಂಥ ಸ್ಥಳ ಕರೆಕ್ಟ್ ಆಗಿದೆ. ಹೌದಾ? ಇರತಕ್ಕಂಥ ಸ್ಥಳ ಕರೆಕ್ಟ್ ಆಗಿದೆ, ಅಲ್ಲೇ ಅಭಿವೃದ್ಧಿ ಆಗ್ತೀರಿ. ಅಲ್ಲಿಂದ ನೀವು ಮತ್ತಷ್ಟು ಚೆನ್ನಾಗಿ ಅನುಕೂಲ ಆಗ್ತೀರಿ. ಹಾಗೆ ನಿಮ್ಮ ಶ್ರೀಮತಿಯವರು ಸಂತಾನದ ಬಗ್ಗೆ ಒಂದು ಪ್ರಶ್ನೆ ನಮ್ಮ ಮುಂದೆ ಇಟ್ಟಿದ್ರು. ಹೌದು ಸರ್. ನಿಮ್ಮ ಸ್ವರತರಂಗ ಪ್ರಕಾರ ಹಾಗೂ ನಿಮ್ಮ ಶ್ರೀಮತಿಯವರ ಸ್ವರತರಂಗ ಪ್ರಕಾರ ಯಾವುದೇ ಕಾರಣಕ್ಕೂ ತೊಂದರೆ ತಾಪತ್ರೆಗಳಂತಕ್ಕಂಥದ್ದೇನಿಲ್ಲ. ಸಂತಾನ ವಿಳಂಬ ಆಗಿದೆ ಅಷ್ಟೇ, ಆದರೆ ಖಂಡಿತ ಸಂತಾನ ಆಗತ್ತೆ. ಹಲೋ ಹಲೋ, ಒಂದ್ಸಲ ನಿತ್ತು ಇದು ಆಗಿದೆ, ಹಾರ್ಟ್ ಬೀಟ್ ತೋರಿಸ್ಲ ಮಗಂದು. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಗರ್ಭದಲ್ಲಿ ದೋಷ ಇದ್ದಿದ್ರೆ ಒಮ್ಮೆಯೂ ಗರ್ಭ ನಿಲ್ತಿರ್ಲಿಲ್ಲ. ಹೌದು ಸರ್. ಗರ್ಭದಲ್ಲಿ ಯಾವ ದೋಷವೂ ಇಲ್ಲ, ಹಾಗಾಗಿ ಗರ್ಭ ನಿಂತು ಚೆದರಿರ್ತಕ್ಕಂಥದ್ದಾಗಿದೆ. ಅದರಿಂದ ಗರ್ಭ ನಿಂತು ಹೋಗಿರೋದ್ರಿಂದ ನಾನು ಮೊದಲನೇ ಮಾತಲ್ಲೇ ಹೇಳಿದ್ದೀನಿ, ಅವ್ರಿಗೆ ಆರೋಗ್ಯವಾಗಿದ್ದಾರೆ, ಯಾವುದೇ ಕಾರಣಕ್ಕೂ ಗರ್ಭದೋಷ ಇಲ್ಲ, ಹ್ಯಾಪಿಯಾಗಿರಿ. ಆದಷ್ಟು ಬೇಗ ಪುನಃ ಗರ್ಭ ನಿಲ್ಲತ್ತೆ, ನಿಮ್ಮ ಮನೆಗೆ ಒಂದು ಸಂತಾನ ಆಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಈಗ ತುಲಾರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ತಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡ್ತೀರಿ, ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮದೇ ಆದಂತಹ ಒಂದಿಷ್ಟು ಮನಸ್ಥಿತಿ, ಶಾಂತಿ, ನೆಮ್ಮದಿಗೋಸ್ಕರ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾವು ಮಾಡುವಂತಹ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿ ಕಾಣಲಿಕ್ಕೋಸ್ಕರ, ಹಾಗೆ ಮತ್ತೊಂದು ಹೊಸದಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಹೊಸದಾಗಿ ಒಂದಕ್ಕೆಷ್ಟು ಕೆಲಸ ಮಾಡಬೇಕು ಅಂಥೇಳಿ ನಿಮ್ಮ ಪ್ರಯತ್ನಗಳೇನಿದೆ, ಆ ಪ್ರಯತ್ನಗಳನ್ನು ಅತಿ ಶೀಘ್ರವಾಗಿ ಸಾಧನೆ ಮಾಡಿಕೊಳ್ಳುವಂಥ ಒಂದಷ್ಟು ವಿಶೇಷವಾಗಿ ಶುಭ ಸಂದೇಶಗಳನ್ನು ಅಥವಾ ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸನ್ನು ಕಾಣುವಂಥ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭದ ದಿನ ಅಂದರೂ ಇದು ತಪ್ಪಾಗಲಾರದು. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 12ರಿಂದ 4 ತನಕ, 12ರಿಂದ 4 ಮಧ್ಯದಲ್ಲಿ ನೀವು ಯಾವುದೇ ಆಲೋಚನೆಗಳನ್ನು ಮಾಡಿದ್ರೂ ಅಷ್ಟು ಸರಿಸಮಾನವಾಗಿ ಕೆಲಸವನ್ನು ಗೆಲ್ಲಕ್ಕಾಗೋದಿಲ್ಲ. ಈ ಸಮಯದಲ್ಲಿ ಒಂದಿಷ್ಟು ತೊಂದರೆಗಳೆದುರಾಗ್ಬೋದು. ಜೋಪಾನ. ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ಒಂದನ್ನು 4 ಬಾರಿ ಆಲೋಚನೆ ಮಾಡಿ ಅಥವಾ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಚರ್ಚಿಸಿ ತದನಂತರ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಸಡನ್ನಾಗಿ ದುಡುಕಿ ನೀವು ತೀರ್ಮಾನ ತೆಗೆದುಕೊಂಡು ಯಾವುದಾದ್ರು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಕೋರ್ಟು ಕಚೇರಿ ಕೆಲಸ ಇರಲಿ, ಸರ್ಕಾರಿ ಕೆಲಸ ಇರಲಿ, ಅಥವಾ ನಿಮ್ಮ ಆಫೀಸಲ್ಲಿ ಮೇಲಧಿಕಾರಿಗಳು ಹೇಳುವಂತಹ ಮಾತಿಗೆ ನೀವು ಸಹಿನ ಹಾಕುವಂಥದ್ದಾಗಲಿ, ಇಂತಹ ಸನ್ನಿವೇಶಗಳನ್ನು ಈ ಸಮಯದಲ್ಲಿ ಮಾಡಿದ್ರೆ ಮತ್ತೊಂದು ತೊಂದರೆ ಅಂತೂ ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಜೋಪಾನ, ಎಚ್ಚರ ಇರಲಿ. ಜೊತೆಗೆ ತುಲಾರಾಶಿಯಲ್ಲಿರ್ತಕ್ಕಂಥವರು
ಇವತ್ತು ನೀವು ಮಾಡುವಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಒಂದಿಷ್ಟು ಪ್ರಗತಿ ಕಾಣಲಿಕ್ಕೋಸ್ಕರ ಯಾವುದೋ ಒಂದು ದೇವಿಯ ಆಲಯದಲ್ಲಿ ಅಥವಾ ಶಕ್ತಿ ದೇವಸ್ಥಾನದಲ್ಲಿ ಗ್ರಾಮ ದೇವತೆಯನ್ನು ಶ್ರದ್ಧಾಭಕ್ತಿಯಾಗಿ ಮನಸ್ಸಲ್ಲಾದರೂ ಪ್ರಾರ್ಥನೆ ಮಾಡಿ ಅಮ್ಮನವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಒಂದೆರಡು ಏಲಕ್ಕಿನ ಒಂದು ಲೋಟ ನೀರಲ್ಲಿ ಹಾಕಿ ಅದನ್ನು ನೋಡಿಕೊಂಡು ನಂತರ ನೀವು ಆಚೆ ಬರ್ತಕ್ಕಂಥದ್ದು. ಸಂಜೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಆದ ನಂತರ ಆ ಲೋಟದಲ್ಲಿ ಹಾಕಿರ್ತಕ್ಕಂಥ ಅಂದರೆ ಒಂದು ಗ್ಲಾಸಲ್ಲಿ ಹಾಕಿರ್ತಕ್ಕಂಥ ಏಲಕ್ಕಿ ನೀರು ಏನಿದೆ ಅದನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ನಾಳಿನ ಅಥವಾ ಇವತ್ತು ಸಂಜೆಯ ಮೇಲೆ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನು ತಂದುಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಮನಸ್ಸು ಸಮಾಧಾನ ಇಲ್ಲದಿರತಕ್ಕಂಥದ್ದು, ಚಂಚಲತೆಯಿಂದ ಒದ್ದಾಡುವಂಥದ್ದು, ಜೊತೆಗೆ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರಾದರೂ ಸಹಿತ ಅಭಿವೃದ್ಧಿಯನ್ನು ಕಾಣದಿರತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಚಂಚಲತೆ, ಆರ್ಥಿಕ ಪರಿಸ್ಥಿತಿಗಳಲ್ಲೂ ಸಹಿತ ಸಂಕಷ್ಟಗಳು, ಜೊತೆಗೆ ಯಾವುದೇ ಒಂದು ಅದೃಷ್ಟ ರೇಖೆ ಆಗಲಿ ಅದೃಷ್ಟ ರತ್ನ ಆಗಲಿ ಅಥವಾ ನೀವು ಅಂದುಕೊಂಡ ಕೆಲಸ ಇದಾಯಿತು, ಇದರಿಂದ ನನ್ನ ಜೀವನ ಯಶಸ್ಸಾಗುತ್ತೆ ಅಂತ ಅಂದುಕೊಂಡಿದ್ರು ಸಹಿತ ನಿಮ್ಮ ಗ್ರಹಗತಿಗಳ ವ್ಯತ್ಯಾಸದಿಂದ ಸಾಕಷ್ಟು ಹತ್ತಿರದವರೆಗೂ ಬಂದು ಕೈ ಬಿಟ್ಟು ಹೋಗುವಂಥದ್ದಾಗಲಿ ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರ ಇರ್ತಕ್ಕಂಥದ್ದಾಗಲಿ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದಾದರೂ ಸಹಿತ ಹತ್ತಿರಕ್ಕೆ ಬಂದು ಕೈಗೆ ಎಟುಕುವಂತಹ ದರದಲ್ಲಿ ನಿಂತು ಪುನಃ ಜಾರು ಬೀಳುವಂತಹ ಪರಿಸ್ಥಿತಿಗಳು ಸಾಕಷ್ಟು ಆಗುತ್ತೆ. ವೃಶ್ಚಿಕ ರಾಶಿಯವರ ಪ್ರಸ್ತುತ ಗ್ರಹಗತಿಗಳಷ್ಟು ಸರಿಸಮಾನವಾದಲ್ಲ. ಜೋಪಾನ ಹಾಗೆ ದುಡುಕಿ ತೀರ್ಮಾನ ತಂದುಕೋಬೇಡಿ. ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದರೂ ಸಹಿತ ನೀವು ಪ್ರಪ್ರಥಮವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರನ ಮತ್ತು ಆಂಜನೇಯ ಸ್ವಾಮಿನ ಶ್ರದ್ಧಾಭಕ್ತಿಗೆ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಆಶ್ಲೇಷ ನಕ್ಷತ್ರವಾದ್ದರಿಂದ ಯಾವುದಾದ್ರೂ ಒಂದು ಶ್ರೀನಿವಾಸನ ಸಾನ್ನಿಧ್ಯವೋ ಅಥವಾ ಆಶ್ಲೇಷ ನಕ್ಷತ್ರವಾದಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸಾನ್ನಿಧ್ಯವೋ ಅಲ್ಲಿ ಹೋಗಿ ಸ್ವಾಮಿನ ದರ್ಶನ ಮಾಡಿ ಅಲ್ಲಿ ನಡೀತಕ್ಕಂಥ ಶಾಂತಿ ಪೂಜೆ ಹವನದಲ್ಲಿ ಭಾಗವಹಿಸಿ ಭಗವಂತನ ಆಶೀರ್ವಾದ ತೆಗೆದುಕೊಳ್ಳಿ. ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಅಂದುಕೊಂಡ ಕೆಲಸ ಮಾಡಲಿಕ್ಕಾಗ್ತಿಲ್ಲ. ಆದರೆ ನೀವು ಇಂಥ ಕೆಲಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಕೆಲಸ ಅಥವಾ ನೀವು ಅಂದುಕೊಂಡಂತಹ ಸಂಕಲ್ಪ ಏನಿದೆಯೋ ಅದನ್ನು ಪರಿಪಕ್ವವಾಗಿ ಮಾಡಲೇಬೇಕು. ಅದರಿಂದ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೋಬೇಕು. ಇವತ್ತು ಯಾರು ಯಾವುದೇ ಕೆಲಸ ಮಾಡೋದಕ್ಕೆ ಹೊರಟರು ಸಹಿತ ಏನೇ ಕೆಲಸ ಮಾಡಬೇಕಾದ್ರೂ ಕೆಲಸ ಮಾಡುವಂತಹ ಪ್ರಾರಂಭ ಕಾಲದಲ್ಲೇ ಆ ಕೆಲಸ ನಡೆಯುತ್ತೆ ಇಲ್ಲ ಎಂಬತಕ್ಕಂಥದ್ರ ಸೂಚನೆಗಳು ನಿಮಗೆ ಗೊತ್ತಾಗುತ್ತೆ. ಹಾಗಂತ ಕೈ ಬಿಡುವಂಥದ್ದಲ್ಲ, ಅದನ್ನು ಮುಂದುವರಿಸುವಂಥದ್ದು ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ನೋವನ್ನು ಅನುಭವಿಸ್ತೀರಿ. ಮಧ್ಯಾಹ್ನ 2 ಗಂಟೆಯ ನಂತರ ಅಂದರೆ ಅಪರಾಹ್ನ 2 ಗಂಟೆಯ ಮೇಲೆ ಒಂದಿಷ್ಟು ಬೆಳಕನ್ನು ಕಾಣಬಹುದು, ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಏನೇ ಆದರೂ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇನ್ನೊಬ್ಬರ ಮಾತು ಸಿಗಬೇಡಿ. ಸಾಧ್ಯವಾದಷ್ಟು ನಿಮ್ಮ ಶಕ್ತಿಯಾನುಸಾರ ನೀವು ಕೆಲಸ ಮಾಡಿ. ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಿಮಗೆ ಸಿಕ್ಕಂತಹ ಮೌಲ್ಯದಿಂದ ಒಂದಿಷ್ಟು ದಾನ ಧರ್ಮ, ನೀವು ಊಟ ಮಾಡೋದಕ್ಕಿಂತ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಇದರಿಂದ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜವರಿಂದ ಮುಂದಿನ ಭಾಗದಲ್ಲಿ. ಬನ್ನೀಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಮಹಾದೇವ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವಿಲ್ಲಿ ನಾಗದೇನಹಳ್ಳಿ ಅಂತ ಬೆಂಗಳೂರಿನಲ್ಲೇ ಕೆಂಗೇರಿ ಯೂನಿವರ್ಸಿಟಿ ಪಕ್ಕ ಬರುತ್ತೆ. ಯಾರ ಬಗ್ಗೆ ಮಾತಾಡ್ತೀರಾ ಇವತ್ತು? ನನ್ನ ಬಗ್ಗೆನೇ ಮಾತಾಡಬೇಕು. ಸರ್ ಮಾತಾಡಿ. ಹಲೋ ಗುರುಜಿ, ನಮಸ್ಕಾರ. ನಮಸ್ತೆಪ್ಪ, ಹೇಳಿ. ನಮಸ್ತೆ. ನಿಮ್ಮನ್ನ 2 ಸಾರಿ ಭೇಟಿ ನೋಡಿದ್ದೀನಿ. ಒಂದ್ಸಾರಿ ಇದು ಕುಣಿಗೆರೆ ಬೆಟ್ಟ ನರಸಿಂಹಸ್ವಾಮಿ ದೇವಸ್ಥಾನ, ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಭೇಟಿ ಮಾಡಿ ನಿಮ್ ಜೊತೆ ಮಾತಾಡಿದೀನಿ. ತುಂಬಾ ಸಂತೋಷ. ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆಯಲ್ಲ, ಹೋದ ವಾರ ಬಂದಿದ್ರಲ್ಲ, ಅದ್ರ ಪಕ್ಕದಲ್ಲೇ ನಾವು ವಾಸ ಇರೋದು ಬೆಂಗಳೂರಿನಲ್ಲಿ. ನನ್ನ ಆರೋಗ್ಯದ ಬಗ್ಗೆ ವಿಚಾರ ಮಾಡ್ಬೇಕಾಯ್ತು ಗುರುಜಿ. ಹೇಳಿಪ್ಪ, ಆರೋಗ್ಯ ಸರಿ ಇಲ್ವಾ? ಆರೋಗ್ಯ ಹಾಗಾಗಿ ಈಗ 3 ತಿಂಗಳಿಂದ ಈಚೆಗೆ ನನಗೆ ಒಂದ್ ಸ್ವಲ್ಪ ಕಫದ್ದು ಇದೊಂದು ಮತ್ತೆ ಹಾಗೆ ಜ್ವರ ಬರ್ತಾ ಇರ್ತದೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಅದಕ್ಕೆ ಕೇಳ್ತಿದ್ದೀವಿ ಅಂತ. ಇಂಥ ಸಮಯದಲ್ಲಿ ಸಾಧ್ಯವಾದಷ್ಟು ಸ್ವಲ್ಪ ಹೆಚ್ಚು ಬಿಸಿನೀರು ತಗೊಳ್ಬೇಕು. ಬಿಸಿನೀರು ಮತ್ತು ಈ ತಣ್ಣನೆ ಗಾಳಿಯಲ್ಲಿ ಇರಬಾರ್ದು. ಕಫ ಬೇಕಟ್ಟತ್ತೆ. ಮತ್ತು ಫುಡ್ಡಲ್ಲೂ ಅಷ್ಟೇ ಸ್ವಲ್ಪ ಆದಷ್ಟು ಉಷ್ಣ ಪದಾರ್ಥಗಳನ್ನೇ ತಗೊಳ್ಳೋದು ಉತ್ತಮ. ಹಾಗಂತ ಅತಿಯಾದಂಥ ಉಷ್ಣ ತಗೊಂಡು ಸುಸ್ತಾಗಿಬಿಡ್ತೀರಿ. ಹೇಗೆ ಬೇಕೋ ಆರೋಗ್ಯವನ್ನು ನೋಡ್ಕೊಳ್ಳಿ. ಮತ್ತು ಆಯುರ್ವೇದಿಕ್ ಮೆಡಿಸಿನ್ ಸ್ವಲ್ಪ ಈಗೆಲ್ಲ ಹೆಚ್ಚಾಗಿದೆ. ಮತ್ತು ಪ್ರತಿ ದಿವಸ ನನಗೆ ತಿಳಿದ ಮಟ್ಟಿಗೆ 1 ಚಿಟಿಕೆ ಅರಿಶಿನ ಬಿಸಿನೀರಲ್ಲಿ 1 ಚಿಟಿಕೆ ಅರಿಶಿನ ಹಾಕ್ಕೊಂಡು ಪ್ರತಿ ದಿವಸ 1 ಚಿಟಿಕೆ ಅರಿಶಿನ ಬಿಸಿನೀರಲ್ಲಿ ಹಾಕಿ 1-2 ನಿಮಿಷ ಬಿಡಿ ಆ ನೀರನ್ನ ಕುಡೀರಿ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ಇರುವಾಗಲೇ ಕುಡಿಬೇಕು. ಅಂದರೆ ಒಂದು ಕಾಫಿ ಯಾವ ರೀತಿ ಇರುತ್ತೋ ಬಿಸಿ, ಅಷ್ಟು ಪ್ರಮಾಣದಲ್ಲಿ ನೀವು ಅರಿಶಿಣ ನೀರು ತೆಗೆದುಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕೆಂದರೆ ನಿಮ್ಮ ಸ್ವರತರಂಗದಲ್ಲಿ ಕಫಕ್ಕೆ ಸಂಬಂಧಪಟ್ಟದ್ದು, ಉಸಿರಾಟದಲ್ಲಿ ತೊಂದರೆ ಆಗುವಂಥದ್ದು,
ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಸಹಿತ ಈ ಒಂದು ಪರಿಹಾರ ನಿಮಗೆ ಭಾಳ ಅನುಕೂಲ ಅನಿಸುತ್ತೆ. ಇದು ಮಾಡಿ. ನಿಮ್ಮ ಮನೆ ದೇವರ ಹೆಸರು? ನಮ್ಮ ಮನೆ ದೇವರು ಮಲೆಮಹದೇಶ್ವರ ಮತ್ತು ಬಸವೇಶ್ವರ. ಸಂತೋಷ, ಒಳ್ಳೆಯದಾಗಲಿ. ಮಲೆಮಹದೇಶ್ವರನ ದರ್ಶನ ಮಾಡಿ ಅಥವಾ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಸಾಕು. ಏಕೆಂದರೆ ಈಗ ತಣ್ಣನೆಯ ವಾತಾವರಣ, ತುಂಬ ಥಂಡಿ ಇದೆ, ಹೊರಗಡೆ ಭಾಳಷ್ಟು ಕೋಲ್ಡ್ ಇದೆ. ನಿಮಗೆ ಕೋಲ್ಡ್ ಆಗೋದಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಸ್ವಲ್ಪ ದಿವಸ ಅಂದರೆ ಒಂದು 18-20 ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಗಮನಿಸ್ಕೊಳ್ಳಿ, ಸರಿ ಹೋಗ್ತೀರಿ. ಒಳ್ಳೆಯದಾಗಲಿ. ನಿಮ್ಮ ಮುಂದಿನ ಭವಿಷ್ಯತ್ತು ಚೆನ್ನಾಗಿದೆ. ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರು ಪರವಾಗಿಲ್ಲ. ಸಮಸ್ಯೆಗಳು ಕಷ್ಟಗಳನ್ನು ಸಾಕಷ್ಟು ನೋಡಿ ಕಷ್ಟಗಳನ್ನು ದಾಟ್ಕೊಂಡು ಇವಾಗ ಎಲ್ಲೋ ಒಂದಿಷ್ಟು ನೆಮ್ಮದಿ ಉಸಿರಾಟದ ಕಾಲ. ಅಂದರೆ ಈ ನೆಮ್ಮದಿ ಕಾಲದಲ್ಲಿ ಇವಾಗ ಆರೋಗ್ಯ ಕೈ ಕೊಡ್ತಾ ಇದೆ. ಜೀವನ ಬಿಡಿ ಒಂದಲ್ಲ ಒಂಥರ ಸಮಸ್ಯೆ ನೋಡಿದ್ದಾಯಿತು, ಸಮಸ್ಯೆ ಕಷ್ಟಗಳು ಮುಗೀತು. ಈಗ ಪರವಾಗಿಲ್ಲಪ್ಪ ಅನ್ನೋ ಕಾಲಕ್ಕೆ ಈಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಆದರೆ ಆರೋಗ್ಯ ಅಂಥ ದೊಡ್ಡ ಸಮಸ್ಯೆ ಏನಲ್ಲ, ಭಯಪಡುವಂಥದ್ದೇನಿಲ್ಲ. ಹ್ಯಾಪಿಯಾಗಿರಿ, ಆರೋಗ್ಯವನ್ನು ಸರಿಪಡಿಸ್ಕೋಬೋದು. ಒಳ್ಳೆಯದಾಗಲಿ. ನಾರಿ ಬೆಂಗಳೂರಿನ ನಾಗದೇವನಹಳ್ಳಿಯಿಂದ ಕರೆ ಮಾಡಿ ಮಾತನಾಡಿದ್ರು ಮಹಾದೇವ್ ಅವರು. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ 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 ಬಹುಶಃ ಕರೆ ಕಟ್ಟಾಗಿದೆ ಅನಿಸುತ್ತೆ. ವೀಕ್ಷಕರೇ, ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ಕರೆ ಮಾಡಿದಾಗ ದಯವಿಟ್ಟು ಟಿ ವಿ ವಾಲ್ಯೂಮ್ನ ಮ್ಯೂಟಲ್ಲಿ ಇಟ್ಬಿಡಿ. ಯಾಕಂದರೆ ಕರೆ ಸಿಗೋದೇ ನಿಮಗೆ ಅಪರೂಪ. ಆ ಥರ ಕರೆ ಸಿಕ್ಕಾಗ ಅದರ ಸದಾವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನೀಗ ಕರೆನ ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ? ನನ್ನ ಹೆಸರು ಗೌರಮ್ಮ ಅಂತ ಮೇಡಮ್. ನಾವು ಸಾಲಿಗ್ರಾಮ ಅಂತ, ಮೈಸೂರು ಜಿಲ್ಲೆ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಬಗ್ಗೆನೇ ಮಾತಾಡ್ಬೇಕು ಮೇಡಮ್. ನನಗೊಂದು ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಮನೆ ಕಡೆನೂ ತೊಂದರೆ, ಅದಕ್ಕೆ ಮಾತಾಡ್ಬೇಕಿತ್ತು ಮೇಡಮ್. ಸರಿಮಾ, ಮಾತಾಡಿ. ಹಲೋ ಆಯ್ತು. ಹಲೋ ನಮಸ್ತೆ ತಾಯಿ. ನಮಸ್ಕಾರ ಗುರುಜಿ. ಹೇಳಮ್ಮ. ತುಂಬಾ ಸಂತೋಷ ಆಯ್ತಾ ಇದೆ ಗುರುಜಿ ನನಗೆ. ಹಲೋ ಗುರುಜಿ, ನನಗೆ ಆರೋಗ್ಯ ಸಮಸ್ಯೆ ಗುರುಜಿ. ಹೇಳಮ್ಮ, ಏನ್ ತೊಂದರೆ ತಾಯಿ? ಸ್ವಲ್ಪ ಮನೆ ಕಡೆನೂ ಒಂದ್ ಸ್ವಲ್ಪ ತೊಂದರೆ, ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಕೇಳ್ಕೊಳ್ಳೋಣ ಅಂತ ಮಾಡಿದೆ ಗುರುಜಿ. ಆರೋಗ್ಯ ಸಮಸ್ಯೆ, ಫಸ್ಟು ಆರೋಗ್ಯ ಸರಿಪಡಿಸ್ಕೋಬೇಕು. ಆರೋಗ್ಯದಲ್ಲಿ ಚೆನ್ನಾಗಿ ಕಾಪಾಡ್ಕೊಳ್ಳಿ. ನೋಡಮ್ಮ, ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಬೆಳಗಿನಿಂದ ಸಂಜೆವರೆಗೂ ಹೊತ್ತರೂ ಹೊರಲಿಕ್ಕಾಗಲ್ಲ, ಅಂಥ ಸಮಸ್ಯೆಗಳಿದೆ. ಈ ಸಮಸ್ಯೆನ ಹೊರಬೇಕಾದ್ರೂ ನೀನು ಆರೋಗ್ಯ ಚೆನ್ನಾಗಿರ್ಬೇಕಲ್ಲ. ಫಸ್ಟು ನಿನ್ನ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡು. ಆಯ್ತು ಗುರುಜಿ. ಅದಕ್ಕೆ ಮನೆ ಕಡೆ ನನಗೆ ಅದೇ ಮದ್ದಾಕಿ ಗುರುಜಿ ಹೋದ ವರ್ಷ. ಅದನ್ನ ತೆಗೆಸ್ಕೊಂಡ್ರು ನನ್ಗೆ ಆರೋಗ್ಯನೇ ಇದಾಗಿಲ್ಲ ಗುರುಜಿ. ಇಲ್ಲಮ್ಮ, ಅದು ಒಂದು ಸರ್ತಿ ಗರ್ಭದಲ್ಲಿ ಅಂದರೆ ಹೊಟ್ಟೆಗಿದ್ದಂಥ ಮದ್ದು ತೆಗೆದ ಮೇಲೆ 6ರಿಂದ 8 ತಿಂಗಳು ಬೇಕು ನೀವು ಸುಧಾರಿಸ್ಕೊಳ್ಳೋದಕ್ಕೆ. ಯಾಕೆಂದರೆ ಕರಳು ಭಾಗ ಆ ಥರ ಆಗ್ಬಿಟ್ಟಿರುತ್ತೆ. ನೀವು ಏನೊಂದು ಸ್ವಲ್ಪ ಇಷ್ಟ ಆಹಾರ ತಿನ್ನೋದಕ್ಕೆ ಬೇಡ ಅನ್ಸುತ್ತೆ, ವಾಕರಿಕೆ ಬಂದಂಗೆ ಆಗುತ್ತೆ, ಒಂಥರ ಹಿಂಸೆ ಅನಿಸುತ್ತೆ, ಯಾವುದ್ರ ಬಗ್ಗೆನೂ ಆಸಕ್ತಿ ಇರೋದಿಲ್ಲ, ಎಲ್ಲದೊಂಥರ ನೋಡಿದ್ರೆ ನನಗೇನು ಬೇಡಪ್ಪ ಅನ್ನೋ ಮಟ್ಟಿಗೆ ಬಂದುಬಿಟ್ಟಿರುತ್ತೆ. ಸಾಮಾನ್ಯಕ್ಕೆ ಒಂದು ಸತಿ ಮದ್ದಿಡಾದರೆ, ನನ್ನ ಕಾರ್ಯಕ್ರಮದಲ್ಲಿ ಮದ್ದಿಡ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀನಿ. ಈ ಹೊಟ್ಟೆಗೆ ಮದ್ದು ಹಾಕಿದಾದ ನಂತರ ವ್ಯಕ್ತಿ ಹೇಗೆ ಬದಲಾಗ್ತಾನೆ, ಆ ಬದಲಾದ ನಂತರ ಬದಲಾಗೋ ಲಕ್ಷಣಗಳನ್ನು ತಿಳ್ಕೊಂಡೇ ಬೇಗ ಮದ್ದಿಡನ್ನು ತೆಗೆಸ್ಬೇಕು. ಯಾಕೆಂದರೆ ಈ ಮದ್ದಿಡು ಹಾಕುವಂಥದ್ದು ಒಂದು ಕೆಟ್ಟ ಚಾಳಿ, ಕೆಟ್ಟ ರೋಗ. ಇದು ಮಾಡುವಂಥದ್ದು ಚಿಕ್ಕದಾಗಿ ಕೆಲಸ ಅದು, ಆದರೆ ಅದರಿಂದ ಅನುಭವಿಸಿ ಸಾಯುವಂಥದ್ದು ಬಹಳ ಕಷ್ಟ ಇದೆ. ಆದರೆ ಯಾತಕ್ಕಾಗಿಂತ ನೀಚ ಕೆಲಸ ಕೈ ಹಾಕ್ತಾರೋ ಈ ಜನ ಅರ್ಥ ಆಗೋದಿಲ್ಲ. ಕೆಲವೊಬ್ಬರಿಗೆ ಕಲ್ತು ವಿದ್ಯೆ ಅವರಿಗೆ ಇನ್ನೊಬ್ಬರಿಗೆ ಹೊಟ್ಟೆಗೆ ಮದ್ದು ಹಾಕಲಿಲ್ಲ ಅಂದರೆ ಅವ್ರು ತಿನ್ನುವ ಅನ್ನ ಹುಳ ಆಗುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆ ಬಾಧೆಗೆ ಏನು ಮಾಡ್ತಾರೆ, ಯಾರು ಸಿಕ್ಕಿಲ್ಲ ಅಂದರೆ ತನ್ನ ಗಂಡನಿಗೆ ಹಾಕ್ಬಿಡ್ತಾರೆ. ಗಂಡ ಕಲ್ತಿದ್ರೆ ಹೆಂಡತಿಗೆ ಹಾಕೋದು, ಹೆಂಡತಿ ಕಲ್ತಿದ್ರೆ ಗಂಡನಿಗೆ ಹಾಕೋದು. ಯಾರೂ ಸಿಕ್ಕಿಲ್ಲ ಅಂದರೆ ಇಂಥ ಕೆಲಸ ಮಾಡ್ತಾರೆ ಅವರು. ಆ ಚಿಂತೆ ಮಾಡಬೇಡಮ್ಮ. ಈಗ ನಿನ್ನ ಸ್ವರದಲ್ಲಿ ಅಂಥ ಬಾಧೆ ಇಲ್ಲ, ಅಂತ ಭಯಪಡೋವಂಥದ್ದಿಲ್ಲ. ನಿನ್ನ ಹೊಟ್ಟೆ ಒಳಗೆ ಯಾವ ವಿಷಯನೂ ಇಲ್ಲ. ಧೈರ್ಯವಾಗಿರು, ನಿನ್ನ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊ. ಹಾಗೆ ನಿನ್ನ ಸ್ವರ ತರಂಗದಲ್ಲಿ ಮುಂದೆ ಸಾಕಷ್ಟು ಬದಲಾವಣೆಗಳಿದೆ, ಯಶಸ್ಸಿದೆ, ಯಾವುದೂ ಭಯಪಡುವಂಥದ್ದಿಲ್ಲ. ನೀವು ಏನು ಕೆಲಸ ಮಾಡ್ತಿದ್ದೀರಿ ತಾಯಿ? ರೈತರು ಗುರುಜಿ, ನಮ್ಮ ಮನೆಯವರು ರೈತರು, ಆರಂಭ ಮಾಡ್ತೀವಿ. ಒಳ್ಳೇದಾಗ್ಲಮ್ಮ. ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗಿದೆ, ನಿಮ್ಮ ಕಡೆ ಎಲ್ಲ ಮಳೆ ಆಯ್ತಾ? ಹಲೋ, ಕಟ್ಟಾಯಿತು. ಓಹೋ, ಇರಲಿಮ್ಮ, ಒಳ್ಳೇದಾಗಲಿ. ಗೌರಮ್ಮ ಅವರು ಕರೆ ಮಾಡಿ ಮಾತನಾಡಿದ್ರು ಸಾಲಿಗ್ರಾಮ ಪ್ರಾಂತ್ಯದಿಂದ. ಅವ್ರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ವೀಕ್ಷಕರೇ, ಬನ್ನಿ ಈಗ ನೀವು ಬರೆದಿರುವಂಥ ಒಂದಿಷ್ಟು ಪತ್ರಗಳನ್ನು ಓದುವಂಥ ಸಮಯ. ಇಲ್ಲಿ ನೀವು ಕಳಿಸಿರುವಂಥ ಕಣ್ಣ ರೇಖೆ ಭಾವಚಿತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜರು ತಿಳಿಸ್ಕೊಡ್ತಾರೆ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗ. ವೀಕ್ಷಕರು, ಗುರುಜಿ ಅವ್ರು ಕಳಿಸಿರುವಂಥ ಭಾವಚಿತ್ರ,
ಸಂತೋಷ್ ರುಕ್ಮಿಣಿ ಅವರು ಬೆಳಗಾವಿಯಿಂದ ಈ ಪತ್ರವನ್ನು ಬರೆದಿದ್ದಾರೆ. ನಮಸ್ತೆ ಗುರುಜಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಸಂತೋಷ್ ಬಾಲಕೃಷ್ಣ ರಾವಳ ಮತ್ತು ರುಕ್ಮಿಣಿ ಸಂತೋಷ್ ರಾವಳ. ನಾವು ತುಂಬ ತೊಂದರೆನ ಅನುಭವಿಸ್ತಾ ಇದ್ದೇವೆ ಗುರುಜಿ, ನಿಮ್ಮಿಂದ ಪರಿಹಾರ ಕಂಡುಕೊಳ್ಬೇಕು ಅಂತ ಪತ್ರ ಬರೆದಿದ್ದೇನೆ. ಮಕರ ಮತ್ತು ಮೀನ ನಮ್ಮ ರಾಶಿಯಾಗಿದ್ದು 4 ಜನ ನಾವು ಹೆಣ್ಮಕ್ಳು ಅಂತ ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ಬೇಗ ಮದುವೆ ಮಾಡಿಬಿಟ್ರು. ಅಂದರೆ 17ನೇ ವಯಸ್ಸಿನಲ್ಲೇ ನಮಗೆ ಮದುವೆ ಆಯಿತು. ನನ್ನ ಪತಿ 9ನೇ ತರಗತಿಯಲ್ಲಿ ಇದ್ದರು ಅಷ್ಟೇ. BCom ನಾನು ಮುಗಿಸ್ದೆ. ಫೈನಲ್ ಇಯರ್ಗೆ ಹೋಗುವಷ್ಟರಲ್ಲಿ ಆಗಲೇ ನನಗೆ ಮಕ್ಕಳಾಗಿದ್ದರು. 2 ಮಕ್ಕಳಿದ್ದಾರೆ ನನಗೆ. ಫೋಟೋ ಫ್ರೇಮ್ ಅಂಗಡಿ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಹೋಲ್ಸೇಲ್ ಆಗಿ ಫೋಟೋ ಆರ್ಡರ್ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಆ ಕೆಲಸ ಕೂಡ ನಿಂತಿದೆ. 5 ವರ್ಷದ ಮತ್ತು 2 ವರ್ಷದ 2 ಗಂಡು ಮಕ್ಕಳಿದ್ದಾರೆ ನನಗೆ. ಮತ್ತು ನನ್ನ ಪತಿಗೆ ಎಡಗೈ ಮೊಣಕೈಗೆ ಸ್ವಲ್ಪ ಮಾಂಸ ಬೆಳೆದಿದೆ, ಆಪರೇಷನ್ ಮಾಡಿ ತೆಗಿಬೇಕು ಅಂತ ಹೇಳಿದ್ದಾರೆ. ಆ ಕೈ ಸ್ಟ್ರೆಚ್ ಮಾಡೋದಕ್ಕೆ ಆಗೋದಿಲ್ಲ. ಅವರಿಗೆ ಇವಾಗ ಯಾವ ಕೆಲಸ ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ನಾನು ಯಾವುದಾದ್ರೂ ಕೆಲಸ ಮಾಡೋಣ ಅಂತ ಅಂದರೆ ಸಾಲದ ಹೊರೆ ತುಂಬ ಇದೆ ನಮಗೆ. ಮತ್ತು ನಾನು BCom ಕೂಡ ಕಂಪ್ಲೀಟ್ ಮಾಡದೇ ಇಲ್ದಿರೋದ್ರಿಂದ ನಾನು ಮುಂದೆ ಏನು ಮಾಡಲಿ, ಓದ್ಲಾ ಅಥವಾ ಯಾವುದಾದ್ರೂ ಒಂದು ಬ್ಯಾಂಕೋ ಅಥವಾ ನೌಕರಿ ಮಾಡಲಾ, ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಗುರುಜಿ. ನೀವೇ ನಮಗೆ ಪರಿಹಾರ ತಿಳಿಸ್ಕೊಡ್ಬೇಕು ಅಂತ ಕೇಳಿದ್ದಾರೆ. ರುಕ್ಮಿಣಿಯವರು ಮತ್ತು ಸಂತೋಷ್ ರುಕ್ಮಿಣಿಯವರು ಕಳಿಸಿರ್ತಕ್ಕಂಥ ಕಣ್ಣಿನ ರೇಖೆ, 2 ರೇಖೆಗಳು ಸ್ಪಷ್ಟವಾಗಿದೆ. ಹಾಗೆ ಸಮಸ್ಯೆ ಬರೆದಿರ್ತಕ್ಕಂಥದ್ದು ಅಷ್ಟೇ ಇದೆ. ಇದು ಪರಿಹಾರ ಸಹಿತ ಇದು ಬೇಗ ಆಗುವಂಥ ರೀತಿಯಲ್ಲಿ ಕಾಣ್ತಾ ಇಲ್ಲ. ಕಾರಣ ರುಕ್ಮಿಣಿಯವರ ಕಣ್ಣರೇಖೆಯೇ ಒಂಥರ, ಸಂತೋಷ್ ಅವರ ಕಣ್ಣರೇಖೆ ಅದು ಮತ್ತೊಂದು ಥರ. ನೋಡಿ, ಸಮಸ್ಯೆ ಅಂದರೆ ಒಮ್ಮೊಮ್ಮೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಸಮಸ್ಯೆ ಬಂದ್ಬಿಡುತ್ತೆ. ಒಂದೊಂದು ಸತಿ ಸಮಸ್ಯೆ ಒಬ್ಬರದಿರುತ್ತೆ, ಒಬ್ಬರು ಪರವಾಗಿಲ್ಲಪ್ಪ ಅನ್ನೋ ಮಟ್ಟಕ್ಕೆ ಇರುತ್ತೆ. ಇಲ್ಲಿ ರುಕ್ಮಿಣಿಯವರ ಕಣ್ಣರೇಖೆ ಬಲಗಣ್ಣಿನ ರೇಖೆಯನ್ನು ನೋಡಿದ್ರೆ ಈಕೆ ಓದಬೇಕು, ಮತ್ತೇನಾದ್ರು ಒಂದಿಷ್ಟು ಸಾಧನೆ ಮಾಡಬೇಕು ಅಂತ ನಿನ್ನ ಮನಸ್ಸಲ್ಲಿ ಅಂದ್ಕೊಂಡ್ರೆ ತಾಯಿ, ಅದನ್ನೀಗ ಸದ್ಯಕ್ಕೆ ಆಗದಿರತಕ್ಕಂಥದ್ದು. ಯಾಕೆಂದರೆ ಕಷ್ಟದ ಹೊರೆ, ದಿನ ಬೆಳಗಾರೆ ಸಮಸ್ಯೆ. ಇತ್ತ ಮನೆಯಲ್ಲಿ ಮಕ್ಕಳು ನೋಡೋದಾ, ಮನೆಯವರು ನೋಡೋದಾ, ಅಥವಾ ನೀನು ಓದೋದ್ರ ಕಡೆ ಗಮನ ಕೊಡೋದಾ, ಎಲ್ಲ ನೋಡಿದ್ರೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ನೀನು ವಿದ್ಯೆನ ಇನ್ನಷ್ಟು ಸಂಪಾದನೆ ಮಾಡಬೇಕು ಅಂದರೆ ಕಷ್ಟದ ಕೆಲಸ. ಇನ್ನು ನಿಮ್ಮ ಪತಿದೇವರ ಎಡಗಣ್ಣಿನ ರೇಖೆ ಪ್ರಕಾರ ನೋಡಿದ್ರೆ ಇವರಿಗೆ ಆರೋಗ್ಯದಲ್ಲಿ 1-2 ಥರ ಸಮಸ್ಯೆಗಳೆಲ್ಲ ಮೇಲೆ ಬೇರೆ ಬೇರೆ ಥರ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಜೊತೆಗೆ ಮಾನಸಿಕವಾದಂಥ ಒತ್ತಡ, ಜೊತೆಗೆ ಯಾವುದೇ ಸಣ್ಣ ವಿಚಾರ ಆದರೂ ಬಹಳ ದೊಡ್ಡದಾಗಿ ಆಲೋಚನೆ ಮಾಡಿ ಸಮಯವನ್ನು ವೃಥಾ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸಾಲದಕ್ಕೆ ಆಗಿಂದಾಗಲೇ ಮೇಲಿಂದ ಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಅಥವಾ ಕುತ್ತಿಗೆಗೆ ಸಂಬಂಧಪಟ್ಟಂಥ ನೋವಿನಿಂದಲೂ ಒದ್ದಾಡ್ತಿರ್ತಾರೆ. ಇಲ್ಲಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ತೆಗೆದುಕೊಂಡ್ರೆ ಇವರ ಬಲಗಣ್ಣಿನ ರೇಖೆ ಪ್ರಕಾರ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣಬೇಕಾದರೆ ಇನ್ನು 1 ವರ್ಷ 8 ತಿಂಗಳ ತನಕ ಇವರಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದಿಲ್ಲ. 1 ವರ್ಷ 8 ತಿಂಗಳು ಬಹಳ ಕಷ್ಟ ಕಾಲ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಚಂಚಲತೆ ಸಾಕಷ್ಟು ಆಗುತ್ತೆ. ಭಯದ ವಾತಾವರಣ ಇರುತ್ತೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಯಾವಾಗ ನನ್ನ ತಲೆ ಮೇಲೆ ಬರುತ್ತಪ್ಪ ಅನ್ನೋ ಒಂಥರ ಆತಂಕ, ಭಯದಲ್ಲಿರ್ತಾರೆ. ಜೊತೆಗೆ ನೀವು ವಾಸ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲೂ ಅಂತಹ ಶಕ್ತಿ ಇಲ್ಲ. ಅದರಿಂದ ಈ ಕಡೆ ವಾಸ್ತುಗೃಹದಲ್ಲೂ ಸಮಸ್ಯೆ. ಹಾಗೆ ಮಕ್ಕಳು ಮರಿಗಳು ಸಹಿತ ಬಹಳಷ್ಟು ತೊಂದರೆಯಲ್ಲಿದ್ದೀರಿ. ಇನ್ನು ಈಕೆಯ ಅಂದರೆ ಈ ತಾಯಿ ಕಣ್ಣರೇಖೆ ಕಳಿಸಿರುವಂಥದ್ದು ನೋಡಿದ್ರೆ ಈ ತಾಯಿಯ ಕಣ್ಣರೇಖೆಯಲ್ಲೂ ಬಲಗಣ್ಣಿನ ರೇಖೆ ಹಾಗೂ ಎಡಗಣ್ಣಿನ ರೇಖೆಯಲ್ಲಿ ಅಂತಹ ಒಂದು ವಿಶೇಷತೆಗಳು ಕಾಣ್ತಿಲ್ಲ. ಆದರೆ ವ್ಯಾವಹಾರಿಕವಾಗಿ ನೀವೇನಾದ್ರು ಒಂದು ಕೆಲಸ ಮಾಡ್ಬೋದು. ಉದ್ಯೋಗ ಪ್ರಯತ್ನ ಪಟ್ಟರೆ ಖಂಡಿತ ಉದ್ಯೋಗ ಆಗುತ್ತೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾಕೆಂದರೆ ಕಣ್ಣರೇಖೆ ಬಹಳ ಸ್ಪಷ್ಟ ಇದೆ. ಈಗ ನೀವು ಓದಬೇಕು ಅಂತ ಆಲೋಚನೆ ಮಾಡೋದಕ್ಕಿಂತ ಯಾವುದಾದ್ರು ಒಂದು ಉದ್ಯೋಗ ಅಂತ ಮಾಡಿ ಒಂದಷ್ಟು ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕಷ್ಟಗಳಿಂದ ಪಾರಾದರೆ ಅದು ನೆಮ್ಮದಿ. ಜೊತೆಗೆ ಈ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 21 ದಿನ 21 ಡೇಸ್ ನಿಮ್ಮ ಮಂತ್ಲಿ ಡೇಟ್ಸ್ ಆದ ನಂತರ, ಅಂದರೆ ಮುಟ್ಟಿನ ದಿನಗಳಾದ ನಂತರ 21 ದಿನ ತಪ್ಪದಿರ ಪ್ರತಿದಿನ 21 ಗರಿಕೆ, 4 ಕೆಂಪು ಹೂ, 2 ಬಿಳಿ ಎಕ್ಕದ ಹೂ, ಇದನ್ನು ಗಣಪತಿಯ ಪಾದದ ಮೇಲಿಟ್ಟು ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂತಹ ಮಂತ್ರದಿಂದ ಗಂಡ ಹೆಂಡತಿಯರು ಇಬ್ಬರೂ ಸಹಿತ ಬೆಳಗಿನ ಜಾವ ನೀವು ಪ್ರಾರ್ಥನೆ ಮಾಡಿ ಗಣಪತಿ ಆರಾಧನೆ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಹಾಗೆ ನೀವು ನಂಬಿರ್ತಕ್ಕಂತಹ ನಿಮ್ಮ ದೇವರ ಕೃಪಾಶೀರ್ವಾದದಿಂದ ಖಂಡಿತ ಒಳ್ಳೆಯದಾಗುತ್ತೆ. ಧೈರ್ಯವಾಗಿರಿ, ಧೈರ್ಯ ಕೆಡಿಸ್ಕೋಬೇಡಿ, ಒಳ್ಳೆಯದಾಗಲಿ. ಗುರುಜಿ, ಮಕರ ರಾಶಿಯಿಂದ ಖಂಡಿತಪ್ಪ. ಇನ್ನು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರ್ತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಯಾರು ಯಾವುದೇ ಕೆಲಸಗಳನ್ನು ತೆಗೆದುಕೊಂಡರೂ ಕೆಲಸಗಳನ್ನು ಬಹಳ ಜವಾಬ್ದಾರಿಯುತವಾಗಿ, ಅರ್ಥಗರ್ಭಿತವಾಗಿ, ನಿಮ್ಮದೇ ಆದಂತಹ ಒಂದಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನು ಮಾಡ್ತೀರಿ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡಬೇಕು, ಎಲ್ಲೋ ಒಂದಷ್ಟು ಯಾತ್ರೆ ಹೊರಡಬೇಕು ಅಥವಾ ತೀರ್ಥಕ್ಷೇತ್ರಕ್ಕೆ ಹೊರಡಬೇಕು, ದೇವರ ದರ್ಶನ ಮಾಡಬೇಕು. ಒಟ್ಟಾರೆ ಒಂದಷ್ಟು ದೂರಭಾರ ಪ್ರಯಾಣದ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತಿರ್ತೀರಿ. ನಿಮ್ಮ ಚಿಂತನೆಗೆ ಶೀಘ್ರ ಫಲವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ತೀರಿ.
ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತು ಸಾಧ್ಯವಾದಷ್ಟು ನಿಮ್ಮ ಮನೆ ದೇವರ ಪ್ರಾರ್ಥನೆ ಜೊತೆಗೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಅಥವಾ ಒಂದು ಹುತ್ತದ ಮಣ್ಣಿನ ಪ್ರಸಾದವನ್ನು ನೀವು ಪ್ರಸಾದವಾಗಿ ತೆಗೆದುಕೊಳ್ತಕ್ಕಂಥದ್ದು, ಇಷ್ಟೆಲ್ಲ ಮಾಡೋದ್ರಿಂದ ಸಾಕಷ್ಟು ಅಭಿವೃದ್ಧಿ, ಸಾಕಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ವಿಶೇಷವಾದಂಥ ದಿನ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಕುಂಭರಾಶಿಯಲ್ಲಿರ್ತಕ್ಕಂಥವರಿಗೆ ಹೆಚ್ಚೆಚ್ಚು ಫಲಗಳಿದೆ, ಹೆಚ್ಚೆಚ್ಚು ಕಾರ್ಯಸಿದ್ಧಿ ಇದೆ, ಮನಸ್ಸಲ್ಲಿ ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ, ಹೆಚ್ಚು ಆರೋಗ್ಯಕರವಾಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಚಿಂತನೆ ಮಾಡ್ತೀರಿ. ನೀವು ಅಂದುಕೊಂಡಿದ್ದನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ದಿನ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಇವತ್ತು ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಹಾಗೆ ನಿಮ್ಮ ಮನೆ ದೇವರ ಆರಾಧನೆ, ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಗೆ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿ ನಿಂತು ಹೆಚ್ಚೆಚ್ಚು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಿ 4-6 ಜನಕ್ಕೆ ಬೆಳಕಾಗಿ ನಿಲ್ಲುವಂಥ ಒಂದಷ್ಟು ಕಾರ್ಯಕ್ರಮಗಳ ಬಗ್ಗೆಯೂ ನಿಮ್ಮ ಆಸಕ್ತಿ ಇದೆ. ಆಸಕ್ತಿಗೆ ತಕ್ಕನಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಧ್ಯಾಹ್ನ 12ರಿಂದ 4ರವರೆಗೂ 12ರಿಂದ 4ರವರೆಗೂ ಒಂದಿಷ್ಟು ಜೋಪಾನವಾಗಿರಬೇಕು. ಕೆಲವೊಂದು ಸನ್ನಿವೇಶಗಳಲ್ಲಿ ಮನಸ್ಸಿಗೆ ನೋವಾಗುವಂಥ ರೀತಿ, ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಅವರ ಶ್ರೇಯಸ್ಸಿಗಾಗಿ ನಿಮ್ಮನ್ನು ಒಂದಿಷ್ಟು ದೂಷಣೆ ಮಾಡುವಂಥದ್ದು, ನಿಮ್ಮನ್ನು ಒಂದು ದ್ರೋಹಕ್ಕೆ ಒಳಪಡಿಸುವಂಥದ್ದು, ಇಂಥ ಸನ್ನಿವೇಶಗಳಾಗಬಹುದು. ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ನಿಮ್ಮೊಂದಿಗಿರ್ತಕ್ಕಂತಹ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗ, ನಿಮ್ಮವರು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ ಅದಕ್ಕೆ ನೀವು ಪಶ್ಚಾತ್ತಾಪ ಸಮಸ್ಯೆಗಳನ್ನು ತಂದಿಟ್ಕೊಳ್ತೀರಿ. ಜೋಪಾನ. ಯಾವುದೇ ತೀರ್ಮಾನ ತಂದುಕೋಬೇಕಾದರೂ ಇವತ್ತಿನ ದಿನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದಲ್ಲ. ಸಾಧ್ಯವಾದಷ್ಟು ಇವತ್ತು ಮಾಡುವಂತಹ ಕಾಯಕವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರ್ಥಿಕ ಪರಿಸ್ಥಿತಿ ಸಂಕಷ್ಟಗಳಿದೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇದೆ, ಚಂಚಲತೆಯಿಂದ ಒದ್ದಾಡುವಂಥ ಕಾಲ ಎದುರಾಗುತ್ತೆ. ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ನಿಮ್ಮ ಆತ್ಮೀಯರು, ನಿಮ್ಮ ಬಂಧು ಬಳಗ, ಹಾಗೆ ಯಾವುದೇ ವ್ಯವಹಾರಗಳಾದರೂ ಸಹಿತ ಅಷ್ಟು ನೆಮ್ಮದಿಯಾಗಿ ಸಮಂಜಸವಾಗಿ ಇಲ್ಲದಿರತಕ್ಕಂಥದ್ದು. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲಿ, ತೀರ್ಮಾನದಲ್ಲಿ ಒಂದಿಷ್ಟು ಒಳಿತಿದೆ, ಹಾಗೆ ಒಂದಿಷ್ಟು ಸಮಸ್ಯೆನೂ ಇದೆ. 4 ಗಂಟೆ ತನಕ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಮಂದಗತಿಯಲ್ಲಿ ಸಾಗುವಂಥ ಈ ದಿನ 4ರ ನಂತರ ಒಂದಿಷ್ಟು ಚುರುಕಾಗುತ್ತೆ, ಅದರಿಂದ ಲಾಭವನ್ನು ಕಾಣ್ತೀರಿ. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲಿ ಒಂದಿಷ್ಟು ಲಾಭವನ್ನು ಕಂಡು ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದು. ಇದಕ್ಕಾಗಿ ಮಹಾಗಣಪತಿಯ ಆರಾಧನೆ ಮಾಡಿ. ಜೊತೆಗೆ ಸಾಧ್ಯವಾದರೆ ಯಾರಾದರೂ ಒಂದು ಸಣ್ಣ ಮಕ್ಕಳಿಗಾಗಲಿ ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ಕಂದು ಬಣ್ಣದ ಹೂಗಳಿಂದ ಹೂವಾಗಲಿ ಅಥವಾ ಕೆಂಪು ಬಣ್ಣದ ಹೂವಾಗಲಿ ಅಥವಾ ಯಾವುದಾದ್ರು ಒಂದು ಕೆಂಪು ವಸ್ತ್ರ ಅಥವಾ ಕಂದು ಬಣ್ಣದ ವಸ್ತ್ರವನ್ನು ಸಣ್ಣ ಮಕ್ಕಳಾಗಲಿ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ದಾನವಾಗಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕೇತುವಿನಿಂದ ಆಗುವಂತಹ ಹಾಗೂ ಚಂದ್ರನಿಂದ ಆಗುವಂತಹ ಸಮಸ್ಯೆಗಳು, ತೊಂದರೆಗಳಿಂದ ಮುಕ್ತರಾಗ್ತೀರಿ. ಜೊತೆಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 21 ಗರಿಕೆಯನ್ನು ಶ್ರೀಗಂಧದಲ್ಲಿ ಅದ್ದಿ ಗಣಪತಿಯ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಒಂದು ಬೆಲ್ಲದಚ್ಚು ಒಂದಷ್ಟು ತುಪ್ಪ ಯಾವುದಾದ್ರು ದೇವಾಲಯಕ್ಕೆ ಕೊಡೋದ್ರಿಂದ ಇವತ್ತು ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ, ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅಂತ ತಿಳ್ಕೊಂಡಿದ್ದಾಯಿತು ಗುರುಜವರಿಂದ. ಬನ್ನೀಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಸರ್? ನಾಗೇಶ್ ಮೇಡಮ್. ನಾಗೇಶ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕು ಮೇಡಮ್. ಸರಿ ಸರ್, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಏನೇ ಇದು ಮಾಡಿದ್ರು ಅದೆಲ್ಲ ನಮ್ದು ವೈದ್ಯ ತರ ನೋಡ್ತಾರೆ. ಅದ್ರ ಬಗ್ಗೆ ಕೇಳ್ಬೇಕು ಗುರುಜಿ. ನಾಗೇಶ್, ಈಗ ಹೇಳಬೇಕಂದ್ರೆ ವಾಸ್ತವಿಕವಾಗಿ ನಿಮ್ಮ ಸ್ವರತರಂಗದಲ್ಲೂ ಸಮಸ್ಯೆ ಇದೆ ಮತ್ತು ನಿಮ್ಮ ಹೆಸರಲ್ಲೇ ಆಗಿದೆ. ಇನ್ನು 1 ವರ್ಷ 4 ತಿಂಗಳ ತನಕ ನಿಮ್ಮ ಗ್ರಹಗತಿಗಳಷ್ಟು ಸಮಂಜಸವಾದ್ದಲ್ಲ. ಈಗಾಗಲೇ ಕಳೆದ 3 ವರ್ಷದಿಂದ ನೀವು ಕಷ್ಟದಲ್ಲೇ ಇದ್ದೀರಿ. 3 ವರ್ಷದಿಂದ ನಿಮ್ಮ ಪ್ರಯತ್ನಗಳೆಲ್ಲ ವಿಫಲವಾಗ್ತಾ ಇದೆ. ಏನೋ ಆ ಹೊತ್ತಿಗೆ ನಡೀತಿದೆ, ಆ ಕೆಲಸ ಪರವಾಗಿಲ್ಲ ಅನ್ನೋಂಗಿದೆ. ಬಿಟ್ಟರೆ ಪ್ರತಿದಿನ ಒಂದಲ್ಲ ಒಂಥರ ಸಮಸ್ಯೆ ಸೆರಮಾಲೆಯಲ್ಲೇ ಇರ್ತೀರಿ. ಜೊತೆಗೆ ಕೆಲವೊಮ್ಮೆ ನೀವು ನಡ್ಕೊಳ್ಳುವಂತಹ ಕೆಲಸ, ನಡ್ಕೊಳ್ಳುವಂಥ ರೀತಿ ನೀತಿ ನಿಮಗೆ ಅರ್ಥವಾಗದಂಥ ರೀತಿಯಲ್ಲಿ ಆಗೋಗ್ಬಿಟ್ಟಿರುತ್ತೆ. ಬಲವಂತ ಮಾಗಸ್ನಾನ, ಒಂದೊಂದು ಸತಿ ಒಂದೊಂದು ಕಡೆ ಪ್ರಯಾಣ ಬೇಡಪ್ಪ ಅಂತ ಅಂದ್ಕೊಂಡ್ರು ಅಲ್ಲಿ ಹೋಗಿರ್ತೀರಿ. ಅಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಮನಸ್ಸಿಗೆ ನೋವು ಮಾಡ್ಕೊಂಡು ಮನೆಗೆ ಬರ್ತೀರಿ. ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾದ್ದಲ್ಲ. ಅಂದರೆ ಇದಿನ್ನೂ 1 ವರ್ಷ 8 ತಿಂಗಳು ಹೀಗೆ ಸಮಸ್ಯೆಗಳಿದೆ. ಆದರೆ ಇಂಥ ಸಮಸ್ಯೆಗಳಲ್ಲೂ ಸಹಿತ ನೀವು ಧೈರ್ಯವಾಗಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ಪ್ರತ್ಯೇಕವಾಗಿ ಶನೇಶ್ವರನ ಆರಾಧನೆ ಮಾಡಿ, ಪ್ರತಿ ಶನಿವಾರ ತಪ್ಪದಿರ 9 ಶನಿವಾರ ಎಳ್ಬತ್ತಿ ಹಚ್ಚಿ ಪ್ರಾರ್ಥನೆ ಮಾಡಿ. ಹಾಗೆ ಮಂಗಳವಾರದ ದಿವಸ ಅಂದರೆ ಇವತ್ತು ಇಂತಹ ಒಂದು 9 ಮಂಗಳವಾರ ಎಲ್ಲಾದರೂ ವಾನರ ಸೈನ್ಯ ಕಂಡ್ರೆ ಕೋತಿಗಳಿಗೆ ನಿಮ್ಮ ಕೈಲಾದಷ್ಟು ಒಂದಿಷ್ಟು ಹಣ್ಣು ಹಂಪಲ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ.
ಇದರಿಂದ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್, ನಾವು ಸುಮಿತ್ರಾ ಅಂತ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ವೈಟ್ಫೀಲ್ಡ್ ಮಾತಾಡ್ತಾ ಇದ್ದೀರಿ ನಾವು. ಬೆಂಗಳೂರು. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಮಾತಾಡ್ಬೇಕು ಮೇಡಮ್. ಸರಿಮ್ಮ ಮಾತಾಡಿ. ಗುರುಜಿ. ಹಲೋ. ಅಲ್ಲ ಗುರುಜಿ, ಕೋಟಿ ನಮಸ್ಕಾರ ಗುರುಜಿ ನಿಮ್ಗೆ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ನೀವು ಮನೆಗೆ ಬಂದ್ರೆ ನಾವು ದೇವ್ರು ಬಂದಂಗೆ ಬರ್ತೀರಾ ಸ್ವಾಮಿ ನಮ್ಗೆ. ಒಳ್ಳೇದಾಗ್ಲಿ ತಾಯಿ. ನಮ್ ದುಡ್ಡು ಕೊಟ್ಟು ಸಿಕ್ಕಾಕೊಬಿಟ್ಟಿದ್ರಿ ಸ್ವಲ್ಪ ಇಲ್ಲಿ ನಾವು ವೈಟ್ಫೀಲ್ಡ್ ಅಲ್ಲಿ. ನಮ್ ದುಡ್ಡೇ ಕೊಡ್ತಾ ಇಲ್ಲ. ಅವ್ರು ಜಮೀನ್ ಮಾಡ್ಬಿಟ್ಟು ಕೊಡ್ತೀನಿ ಅಂತ ರಾಣಿಕಲ್ ಹತ್ರ 3 ವರ್ಷದಿಂದ ಹಿಂಗೆ ಮಾಡ್ತಾರೆ ಸ್ವಾಮಿ ನಮ್ಗೆ. ಏನ್ ಮಾಡೋದು ಅಮ್ಮ? ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ತಾವು ಎಲ್ಲಿ? ಆಚೆ ನಿಂತ್ಕೊಂಡಿದ್ದೀನಿ ನಾನು. ಹೌದಾ? ಏನ್ ಮಾಡೋದು ಸ್ವಾಮಿ, ಅವ್ರ ಜಮೀನ್ ಸೇಲತಾ ಇಲ್ಲ, ಅದಕ್ಕೆ ನಮ್ ದುಡ್ಡು ಕೊಡ್ತಾ ಇಲ್ಲ. 3 ವರ್ಷದಿಂದ ತುಂಬಾ ಕಷ್ಟ ಪಡ್ತಾ ಇದ್ರಿ ನಾವು ಮನೆ ಕೆಲಸ ಮಾಡೋರು. ನೋಡಿ, ಅಷ್ಟು ಕಷ್ಟಪಟ್ಟು ಒಂದಿಷ್ಟು ಕೂಡಿಟ್ಟಂಥ ಹಣವನ್ನು ಇಂಥವ್ರು ಕೊಟ್ಟು ಈಗ ಅವರು ಜಮೀನು ಮಾರ್ತಾ ಇಲ್ಲ, ಸೇಲ್ ಆಗ್ತಾ ಇಲ್ಲ ಅಂದರೆ ಇವತ್ತಿನ ಕಾಲನಿರ್ಣಯ ಭಾಳ ಕಷ್ಟ ಇದೆ. ಯಾಕೆಂದರೆ ಜಮೀನು ಮಾರಿದ್ರೂ ಒಳ್ಳೆ ರೇಟ್ ಇಲ್ಲ, ಅವ್ರಿಗೂ ರೇಟ್ ಬರಲ್ಲ ಅನ್ನೋದಕ್ಕಿಂತ ಹೆಚ್ಚಿನಾಗಿ ಇವಾಗ ಜಮೀನು ಕೊಳ್ಳೋರೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಕೆಲಸ ಬೇರೆ ಇಲ್ಲ. ನಮ್ಮ ಮೇಡಮ್ ಈ ತಿಂಗಳಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ಅಮೇರಿಕಾ. ನನ್ ಕೆಲಸ ಬೇರೆ ಇವಾಗ 15 ದಿವಸ ಕೆಲಸ ಬೇರೆ ಇಲ್ಲ ಸ್ವಾಮಿ ನನಗೆ. ನೋಡಮ್ಮ, ಎಂಥ ಕಷ್ಟ. ಕೂಡಿಟ್ಟಂಥ ಹಣ ಎಲ್ಲ ಆ ಕಡೆ ಹೋಯ್ತು, ಈ ಕಡೆ ಕೈಲಿ ಮಾಡ್ತಿದ್ದಂಥ ಕೆಲಸನೂ ಇಲ್ಲ, ಕೆಲಸನೂ ಕಳ್ಕೊಂಡ್ಬಿಟ್ಟಿದ್ಯಾ. ಏನ್ ಮಾಡೋದು ಸ್ವಾಮಿ ಇವಾಗ ನಾವು? ಚಿಂತೆ ಮಾಡಬೇಡಮ್ಮ. ನಿನ್ನ ಹೆಸರೇನು ತಾಯಿ? ಸುಮಿತ್ರಾ. ಶತಭಿಷ ನಕ್ಷತ್ರ, ಕುಂಭರಾಶಿ. ತಲೆ ಕೆಡಿಸ್ಕೋಬೇಡ, ಧೈರ್ಯವಾಗಿರು. ಇನ್ನು ಕರೆಕ್ಟಾಗಿ ಇವತ್ತಿಗೆ 12 ದಿವಸ. ಇವತ್ತಿಗೆ 12 ದಿವಸದಲ್ಲಿ ಮತ್ತೊಂದು ಒಳ್ಳೆ ಕೆಲಸ ನೀನು ಕೈ ಸಿದ್ಧಿ ಪಡ್ಕೊಳ್ತೀಯ. ಹೇಳಬೇಕಂದ್ರೆ ನೀನು ಸ್ವಂತವಾಗಿ ಏನಾದ್ರು ಮಾಡಬೇಕು ಅನ್ನೋ ಒಂದು ಹಂಬಲದಲ್ಲಿ ಇದೆಯಾ ಈಗ ನೀನು? ನೀನು ಅಲ್ವಮ್ಮ? ತಲೆ ಕೆಡಿಸ್ಕೋಬೇಡ. ನೀನು ಸ್ವಂತವಾಗಿ ಮಾಡಬೇಕು ಅಂತಕ್ಕಂಥದ್ದು ಏನು ನಿನ್ನ ಮನಸ್ಸಲ್ಲಿ ಹಠ ಇಟ್ಕೊಂಡಿದ್ಯಾ ಅದೇ ಥರ ಅದೇ ನಿಲುವಲ್ಲಿರು. ಇನ್ನು 12 ದಿವಸಕ್ಕೆ ನೀನು ಒಳ್ಳೆ ಕೆಲಸ ಮಾಡ್ತೀಯ. ನಮ್ಮ ದುಡ್ಡು ಬರೋ ಮೂಮೆಂಟ್ ಐತೆ ಸ್ವಾಮಿ. ಖಂಡಿತ ಬರುತ್ತೆ, ನೀನು ಮೋಸ ಆಗೋದಿಲ್ಲ. ಆದರೆ ಸ್ವಲ್ಪ ಹಿಂದೆ ಬೀಳಬೇಕು. ಯಾಕೆಂದ್ರೆ ನೋಡಮ್ಮ, ಅಂಗೈಯಲ್ಲಿ ನಮ್ಮ ಕೈಲಿ ಹಣಕಾಸು ಇಟ್ಕೊಂಡು ನಾವು ರಾಜ್ಯವನ್ನು ಆಳಬೇಕು. ನಮ್ಮ ಕೈಲಿ ಯಾವತ್ತು ನಮ್ಮ ಕೈಲಿರ್ತಕ್ಕಂಥ ಹಣ ಇನ್ನೊಬ್ಬರಿಂದ ಹೋಗ್ಬಿಡುತ್ತೆ, ಆವಾಗ ಬರೀ ಸುತ್ತಾಟನೇ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವೇ ಅಂತಲ್ಲ, ತುಂಬ ಜನಕ್ಕೆ ಈ ಮಾತು ಹೇಳ್ತಾ ಇರ್ತೀನಿ ನಾನು. ನಮ್ಮ ಅಂಗೈಯಲ್ಲಿದ್ದರೆ ಮಾತ್ರ ನಮ್ಮ ರಾಜ್ಯ, ಅಂಗೈ ದಾಟಿದ್ರೆ ಅದು ಯಮರಾಜ್ಯವೇ. ಸಿಗೋದು ಬಹಳ ಕಷ್ಟ. ಅದರಲ್ಲೂ ದುಡ್ಡು ಕಾಸಿನ ವಿಚಾರ ಮಾತ್ರ. ದುಡ್ಡು ಮನಸ್ಸು ಚಂಚಲ ತಾಯಿ. ಲಕ್ಷ್ಮಿ ಒಂದು ಕಡೆ ನಿಲ್ಲೋಳಲ್ಲ, ಓಡಾಡ್ತಿರ್ತಾಳೆ. ಆಕೆ ನಮ್ಮ ಹತ್ರ ಬಿಟ್ಟು ಇನ್ನೊಂದು ಬರೋ ಸೇರಿದ ಮೇಲೆ ಪುನಃ ಯಾವಾಗ ನಮ್ಮ ಹತ್ರ ಬರ್ತಾಳೋ ಅದು ಹೇಳಿಕ್ಕೆ ಬರೋದಿಲ್ಲ. ಇಂಥ ಪರಿಸ್ಥಿತಿ ಆಗಿಬಿಟ್ಟಿರುತ್ತೆ. ಏನೇ ಆದರೂ ನಿನ್ನ ಕಷ್ಟಾರ್ಜಿತ, ನಿನ್ನ ಬೆವರಿನ ದುಡ್ಡದು. ತಲೆ ಕೆಡಿಸ್ಕೋಬೇಡ, ದೇವ್ರು ನಿಂಗೆ ವಾಪಸ್ ಕೊಡಿಸ್ತಾನೆ, ಆಗುತ್ತೆ, ಅನುಕೂಲ ಆಗುತ್ತೆ. ಆದರೆ ಉದ್ಯೋಗ ಮಾತ್ರ ಕರೆಕ್ಟಾಗಿ ಇವತ್ತು 12 ದಿವಸದಲ್ಲಿ ನೀನು ಒಂದು ಒಳ್ಳೆ ಕೆಲಸ ತಗೊಳ್ತೀಯ. ಖಂಡಿತ ಒಳ್ಳೇದಾಗತ್ತೆ. ಧೈರ್ಯವಾಗಿರ್ತಾಯಿ, ಒಳ್ಳೇದಾಗ್ಲಿಮ್ಮ. ಸುಮಿತ್ರಾ ಅವ್ರು ಕರೆ ಮಾಡಿ ಮಾತನಾಡಿದ್ರು. ವೈಟ್ಫೀಲ್ಡ್ನಿಂದ ಅವರಿಗೆ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ, ನಮಸ್ತೆ ಮೇಡಮ್. ನೀವು ಗುರುಜಿ ಹತ್ರ ಕುತ್ಕೊಂಡು ಮಾತಾಡುವ ಅದೃಷ್ಟ ತಗೊಂಡಿದ್ದೀರ ಮೇಡಮ್ ನೀವು. ಹೌದಮ್ಮ, ಖಂಡಿತ ನಿಜ. ನಿಮ್ಮ ಹೆಸರು? ರತ್ನಮ್ಮ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ರತ್ನಮ್ಮ ಅಂತ ಹೇಳ್ಬಿಟ್ಟು ಗುರುಜಿ ಹತ್ರ ಕೊಡಿ ಮೇಡಮ್. ಖಂಡಿತ ಮಾತಾಡಿಮ್ಮ. ಹಲೋ ಗುರುಜಿ ಅವರೇ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ದೇವರು ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟನ ಗುರುಜಿ. ಆಗ್ಲಿ ತಾಯಿ, ನಿಮ್ಮ ಸ್ವರಕ್ಕೆ ಆ ದೇವರು ಆಯುಷ್ಯ ಆರೋಗ್ಯ ಕೊಡ್ಲಿ ಗುರುಜಿ. ಆಗ್ಲಿ ಅಮ್ಮ, ಒಳ್ಳೇದಾಗ್ಲಿ ತಾಯಿ. ಗುರುಜಿ, ನಮ್ಮ ಸ್ವರದಿಂದ ಏನಾರ ತೊಂದ್ರೆ ಏನಾರು ಇದೆಯಾ, ಇಲ್ಲ ಏನಾರು ಪರಿಹಾರ ಇದೆಯಾ ಹೇಳಿ ಗುರುಜಿ. ನನ್ಗೆ ಎಲ್ಲಾರ್ಗು ಹೆಲ್ಪ್ ಮಾಡಿದೆ ಗುರುಜಿ, ನನಗೆ ಯಾರು ಹೆಲ್ಪ್ ಮಾಡಕ್ ಬರ್ತಾ ಇಲ್ಲ ಗುರುಜಿ. ಮುಂದೆ ನಿಮ್ಗೆ ಇಲ್ಲ ಸರಿ ಹೋಗುತ್ತಾ ಹೇಳಿ ಗುರುಜಿ. ನನಗೆ ಧೈರ್ಯವಾಗಿರೋ, ಧೈರ್ಯ ಕೆಡಿಸ್ಕೋಬೇಡ. ನೋಡಮ್ಮ, ನಿನ್ನ ಕೈಲಿ ಏನಾಗಿದೆಯೋ ನೀನು ಎಲ್ಲವನ್ನೂ ಮಾಡಿದ್ಯಾ. ಈಗ ನಿನಗೆ ಸಹಾಯ ಮಾಡೋರಿಲ್ಲ ಅಂದರೆ ನಿನಗೆ ಸಹಾಯ ಮಾಡೋಕ್ಕೆ ಅಂತ ಮೇಲೆ ಭಗವಂತ ಒಬ್ಬ ಇದ್ದಾನೆ. ಅವನು ನೆನಪಿಡಿದ ಗುರುಜಿ, ನಿಮ್ಮಂತ ಗುರುಜಿಗಳು ದೇವ್ರನ್ನ ನೆನಪಿಡಿದ ಗುರುಜಿ. ನನಗೆ ಎಲ್ಲ ಇದ್ದು ಇಲ್ದೇನೋ ತರ ಇದ್ದೀನಿ ಗುರುಜಿ. ನನಗೆ ಒಂದು ಗಂಡು ಮಗು ಇದೆ ಗುರುಜಿ, ಒಂದು ಹೆಣ್ಮಗು ಇದೆ ಗುರುಜಿ. ಎಲ್ಲ ಸ್ವಲ್ಪ ಓದ್ಕೊಂಡಿದ್ದಾರೆ ಗುರುಜಿ, ಇನ್ನು ಕೆಲಸ ಇಲ್ಲ ಗುರುಜಿ. ನನ್ನ ಮಗಳು ಮದುವೆ ಮಾಡ್ಬೇಕು ಗುರುಜಿ. ಮುಂದಕ್ಕೆ ನಾವು ಒಳ್ಳೇದಿದೆಯಾ ಅವಳಿಗೆ. ನೆನ್ನೆ ಇದ್ರು ಗುರುಜಿ, ರಜಾ ಇತ್ತು ಇಬ್ಬರು ಮನೇಲಿ. ಇವತ್ತೆಲ್ಲ ಹೊರಗಡೆ ಹೋಗಿದ್ದಾರೆ ಗುರುಜಿ. ಚಿಂತೆ ಮಾಡ್ಬೇಡಮ್ಮ, ಅವ್ರ ಹತ್ರನೇ ಮಾತಾಡ್ಸೋದಾಯ್ತು ಗುರುಜಿ. ನನ್ನ ಸ್ವರದಿಂದ ಸಮಸ್ಯೆ ಹಿಂಗೆ ಇದೆಯೋ ಇಲ್ಲ ಸರಿ ಹೋಗುತ್ತೆ ಹೇಳ್ಬಿಡಿ ಗುರುಜಿ. ನಾನು ನೋವು ತಿಂದು 20 ವರ್ಷದಿಂದ ಸಾಕಾಗ್ಬಿಟ್ಟಿದೆ ಗುರುಜಿ. ನಮ್ಮ ತಾಯಿ
ತಿಳುವಳಿಕೆ ಇಲ್ಲ ಗುರುಜಿ. ನಮ್ ತಂದೆ ಸತ್ತೋಗಿದ್ದಾರೆ ಗುರುಜಿ, 20 ವರ್ಷ ಆಯ್ತು. ನಮ್ ತಂದೆ ಮನೆ ಜವಾಬ್ದಾರಿ ನಾವೇ ತಕೊಂಡ್ ಮಾಡಿದ್ವಿ ಗುರುಜಿ. ಈಗ ಯಾರು ನಮ್ಗೆ ಹೆಲ್ಪ್ ಗೊತ್ತಾ ಇಲ್ಲ ಗುರುಜಿ. ಚಿಂತೆ ಮಾಡಬೇಡಮ್ಮ, ಮಕ್ಕಳು ಜ್ಞಾನವಂತರಿದ್ದಾರಲ್ವಾ, ಮಕ್ಕಳು ಬುದ್ಧಿವಂತರು. ಹೇಳ್ಕೊಕ್ ಹೋಗಲ್ಲ, ಬಿಡಕ್ ಹೋಯ್ತಲ್ಲ ಗುರುಜಿ ಅಂತ ನಾವು ಗುರುಜಿ. ಬಾಡ್ಕ ಮನೆಗೆ ಗುರುಜಿ ಇರೋದು ನಾವು. ಇಲ್ಲಿ ನೆರೆನು ಸರಿ ಇಲ್ಲ ಗುರುಜಿ, ನಮ್ಗೆ ಯಾರು ಮಾತಾಡೋರು ಇಲ್ಲ ಗುರುಜಿ. ನನ್ನ ಮಕ್ಕಳು ಗಂಡ ಬಿಟ್ಕೊಂಡ್ರೆ ಅಷ್ಟು ನೋವು ಗುರುಜಿ. ಇಲ್ಲಮ್ಮ, ಅಧೈರ್ಯ ಪಡಬೇಡ. ನಾನೊಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಸ್ವರದಲ್ಲಿ ಸಾಕಷ್ಟು ಶಕ್ತಿ ಇದೆ. ದೇವ್ರು ನೀನು ಕೈ ಬಿಡೋದಿಲ್ಲ. ಮಕ್ಕಳು ಒಳ್ಳೆ ವಿದ್ಯಾವಂತರಿದ್ದಾರೆ, ಜ್ಞಾನವಂತರಿದ್ದಾರೆ, ಮಕ್ಕಳು ಬುದ್ಧಿವಂತರಿದ್ದಾರೆ. ಅವ್ರು ನಿನ್ನ ಸಂಸಾರವನ್ನು ತೂಗಿಸ್ತಾರೆ, ಅನುಕೂಲ ಆಗುತ್ತೆ. ಹಾಗೆ ಮಗಳನ್ನು ಸಹಿತ ಒಳ್ಳೆ ಮನೆ ಸೇರಿಸ್ತೀಯ. ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ. ಮಗಳ ಮದುವೆ ಕಾಲಕ್ಕೆ, ಮಗಳ ಮದುವೆ ಸಮಯಕ್ಕೆ ಖಂಡಿತ ಭಗವಂತ ನೀನು ಒಳ್ಳೇದು ಮಾಡ್ತಾನೆ. ಸಾಧ್ಯವಾದರೆ ಒಂದು ಸತಿ ಮಕ್ಕಳನ್ನು ಕರ್ಕೊಂಡು ಎಲ್ಲಾದರೂ ನೀರು ಹರಿಯುವಂಥ ಕ್ಷೇತ್ರದಲ್ಲಿ ಒಂದು ಸತಿ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಯಾವುದೋ ಒಂದು ಶಿವಾಲಯದಲ್ಲಿ ಒಂದು ದೀಪವನ್ನು ಹಚ್ಚಿ ಆ ದೀಪವನ್ನು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಬಾ. ನಿನ್ನ ಜೀವನದಲ್ಲಿರ್ತಕ್ಕಂಥ ಕತ್ಲು ಅಲ್ಲಿ ಹಚ್ಚುವಂಥ ಬೆಳಕು ನಿನ್ನ ಜೀವನಕ್ಕೆ ಬೆಳಕು ಕೊಡಲಿ. ಇದನ್ನಿಷ್ಟು ಮಾಡಮ್ಮ, ಖಂಡಿತ ಒಳ್ಳೇದಾಗತ್ತೆ. ಧೈರ್ಯವಾಗಿರು, ಧೈರ್ಯ ಕಳ್ಕೊಬೇಡ, ಅನುಕೂಲ ಆಗುತ್ತೆ ತಾಯಿ, ಧೈರ್ಯವಾಗಿ. ಅಮ್ಮ ಹಾಂ, ನಂಜನಗೂಡಲ್ಲೇ ಹೋಗು. ನಂಜನಗೂಡಲ್ಲಿ ಸ್ನಾನ ಮಾಡ್ಕೊಂಡು ಮಕ್ಕಳನ್ನು ಕರ್ಕೊಂಡು ಅಲ್ಲಿ ಸ್ನಾನ ಮಾಡಿ, ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ, ಹತ್ತಿರದಲ್ಲಿರ್ತಕ್ಕಂಥ ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಕೊಂಡು ಹೋಗು. ನೀರತ್ರ ಸ್ನಾನ ಮಾಡಿ, ಆ ನೀರತ್ರನೇ ನೀವು ಸ್ನಾನ ಮಾಡಿ ನೀರೊಳಗೆ ನಿಂತ್ಕೊಂಡು ದೀಪವನ್ನು ಹಚ್ಚಬೇಕು. ಆ ದೀಪವನ್ನು ಶಾಂತವಾಗದಿರೋ ನಿಧಾನಕ್ಕಾಗಿ ನಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಆ ದೀಪವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬಾ. ಇದಿಷ್ಟು ಕೆಲಸ ನೀನು ಮಾಡಿದ್ರೆ ನಿನ್ನ ಜೀವನದಲ್ಲಿ ಸಾಕಷ್ಟು ಬೆಳಕಾಗುತ್ತೆ. ಒಳ್ಳೆಯದಾಗ್ಲಮ್ಮ. ಕರೆ ಮಾಡಿದ್ದಕ್ಕಾಗಿ ರತ್ನಮ್ಮ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ನೊಂದರಿಗೂ ಒಂದಿಷ್ಟು ಪರಿಹಾರ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗ್ಲಮ್ಮ, ಶುಭವಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.